ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆಯೇ ಮಕ್ಕಳಿಗೆ ಶಿಸ್ತನ್ನು ಕಲಿಸುವಲ್ಲಿ ಪೋಷಕರ ಹಾಗೂ ಶಿಕ್ಷಕರ ಪಾತ್ರವೇನು ಎಂಬ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ MS ಸಮ್ಮತಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಮ್ಯಾಮ್, ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ ಮ್ಯಾಮ್. ನನ್ನ ಹೆಸರು ನೀವು ಆಲ್ರೆಡಿ ಈಗ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಸನ್ಮತಿ ಅಂತ. ನಾನು ಇಲ್ಲಿ 8 ವರ್ಷದಿಂದ ಸರಗೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಬಂದು ನಾನು ಓದಿದ್ದೆಲ್ಲನೂ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ, ಮತ್ತು ನನ್ನ ಸ್ಕೂಲಿಂಗ್ ಮತ್ತು PU ಕಾಲೇಜ್ ಕೂಡ ತುಮಕೂರಿನಲ್ಲೇ ಆಗಿದ್ದು. ಅದಾದಮೇಲೆ ಒಂದು ಸ್ವಲ್ಪ ದಿನ ನಾನು ತುಮಕೂರು ವಿಶ್ವವಿದ್ಯಾನಿಲಯದಲ್ಲೇ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡಿ, ಆಮೇಲೆ ನಂತರ ನಮಗೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನನ್ನ ಅಪಾಯಿಂಟ್ಮೆಂಟ್ ಆಗಿ, ಸೊ ನನ್ನ ಫಸ್ಟ್ ಅಪಾಯಿಂಟ್ಮೆಂಟು 2017ಇಂದನೂ ಈ ಸರಗೂರಿನ ಪ್ರಥಮ ದರ್ಜೆ ಕಾಲೇಜಿನಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಬಹಳ ಸಂತೋಷ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮ್ಯಾಮ್, ಮೊದಲಿಗೆ ಶಿಸ್ತು ಅಂತಂದರೆ ಏನು ಮ್ಯಾಮ್? ಶಿಸ್ತು ಅನ್ನೋದಾದರೆ ನಾವು ಈ ಡಿಕ್ಷನರಿ ಮೀನಿಂಗ್ ಅಥವಾ ನಿಘಂಟಿನಲ್ಲಿ ನೋಡೋದಾದರೆ, ಶಿಸ್ತು ಅಂತಂದಾಗ ಯಾವುದಾದ್ರು ಒಂದು ವಿಷಯವನ್ನು ಅಥವಾ ಪರಿಪಾಲನೆ ಮಾಡುವಂಥದ್ದು, ಅದು ಒಂದು ಅಭ್ಯಾಸ ಆಗಿ ಉಳಿದ್ಬಿಟ್ಟಿರುತ್ತೆ. ಅಂದರೆ ಯಾವುದೋ ಒಂದು ಇದನ್ನು ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಕೆಲಸ ಕಾರ್ಯವನ್ನು ದಿನೇ ಮಾಡ್ತಾ ಇರೋದು, ಅದು ಒಂದು ಶಿಸ್ತಾಗಿ ಬೆಳೆಯುತ್ತೆ. ಸೊ ನಾವು ನಾರ್ಮಲ್ ಆಗಿ ಹೇಳೋದು ಅಂತಾದರೆ, ಒಬ್ಬ ವ್ಯಕ್ತಿಗೆ ಅವನ ಮೇಲೆ ಹೇಗೆ ನಿಯಂತ್ರಣ ಇರುತ್ತೆ, ಅವನ ಸ್ವಯಂ ನಿಯಂತ್ರಣ ಹೇಗೆ ಅವನನ್ನು ನಿಯಂತ್ರಣ ಮಾಡ್ಕೊಳ್ತಾನೆ, ಮತ್ತು ಅವನ ಸಮಯ ಪಾಲನೆ ಹೇಗಿರುತ್ತೆ, ಅಥವಾ ಅವನ ಕಾರ್ಯವೈಖರಿ ಯಾವ ರೀತಿ ಇರುತ್ತೆ, ಅಂದರೆ ಒಂದೇ ರೀತಿಯಲ್ಲಿ ಇರುವಂಥದ್ದು ತುಂಬ ದಿನಗಳ ಕಾಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಏನು ಹೇಳ್ತೀವಿ, ಅದು ವ್ಯತ್ಯಾಸ ಆಗದೆ ಒಂದೇ ರೀತಿಯಲ್ಲಿದ್ದರೆ ಅದನ್ನು ನಾವು ಶಿಸ್ತು ಅಂತ ನನ್ನ ಪ್ರಕಾರ ನಾವು ಅದನ್ನು ಕರಿತೀವಿ. ಶಿಸ್ತು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆಯನ್ನು ನೀಡಿದ್ರಿ ಮ್ಯಾಮ್. ಹಾಗೇನೆ ಮಕ್ಕಳಿಗೆ ಶಿಸ್ತಿನ ಬಗ್ಗೆ ಅರಿವು ಮೂಡಿಸೋದು ಹೇಗೆ ಅಂತ ಹೇಳ್ತೀರಾ? ಶಿಸ್ತು ಮಕ್ಕಳಿಗೆ ಮೂಡಿಸೋವಂಥದ್ದು ಹೇಗೆ ಅಂತಂದರೆ, ಸಹಜವಾಗಿ ನಾವೇನು ಹೇಳ್ತೀವಿ ಅಂದರೆ, ಈ ಮಕ್ಕಳಲ್ಲಿ ಅಥವಾ ಈ ಮಕ್ಕಳ ತಜ್ಞರು ಏನು ಹೇಳ್ತಾರೆ ಅಂದರೆ, ಒಂದು ಮಗು ಅಥವಾ ಯಾವುದೇ ವ್ಯಕ್ತಿ ಆಗಲಿ ಅವ್ರೇನಾದ್ರು ಕಲಿತಾರೆ ಅಂತಂದರೆ ಅದನ್ನು ಗ್ರಹಿಸಿ ಕಲಿತಾರೆ ಅಥವಾ ಇನ್ನೊಬ್ರನ್ನ ನೋಡಿ ಕಲಿತಾರೆ ಅಂತ ನಾವು ಹೇಳ್ತೀವಿ. ಸೊ ಅದನ್ನು ನಾವು ವೀಕ್ಷಣಾ ಕಲಿಕೆ ಅಥವಾ ಸಾಮಾಜಿಕ ಕಲಿಯುವಿಕೆ ಅಂತ ಕರಿತೀವಿ. ಸೊ ಮೊದಲನೇದಾಗಿ ಏನಂತಂದರೆ, ಶಿಸ್ತು ಯಾವ ರೀತಿ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕಂದ್ರೆ, ಮೊದಲು ನಮ್ಮ ಪರಿಸರ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಆ ಪರಿಸರ ಯಾವ ರೀತಿ ಇರುತ್ತೆ, ಅಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು ಅಥವಾ ಅಲ್ಲಿರುವಂಥ, ಈಗ ನಾವು ಮಕ್ಕಳ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋದಾದರೆ ಮಕ್ಕಳು ಕೂಡ ಅದನ್ನೇ ಕಲಿತಾರೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಫಸ್ಟ್ ಏನು ನಡೀತಿದೆ ಅವ್ರ ಸುತ್ತಮುತ್ತ ಅದನ್ನ ಗಮನಿಸ್ತಾರೆ, ಅದನ್ನ ಅವರು ಅಭ್ಯಾಸ ಮಾಡ್ಕೊಳ್ತಾರೆ, ಮತ್ತು ಅದನ್ನ ಅವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ಅದನ್ನ ನಮ್ಮ ಮುಂದೆ ಬಂದು ರಿಪೀಟ್ ಮಾಡ್ತಾರೆ. ಈಗ ಏನಾದ್ರು ಕಲಿಸಿದಾಗ ನಾವು ಮಾತಾಡಿದ್ದನ್ನ ಕೇಳಿ ಮಕ್ಕಳು ಹೇಳ್ತಾರೆ, ಅದಕ್ಕೆ ನಾವು ಪ್ರೋತ್ಸಾಹವನ್ನ ಕೊಟ್ಟರೆ ಅವ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಥವಾ ನಾವು ಅದಕ್ಕೆ ಎಲ್ಲಿ ಏನಾದರೂ ತಡೆ ಕೊಟ್ಟರೆ ಅಥವಾ ಬ್ರೇಕ್ ಮಾಡಿದ್ರೆ ಅವರಲ್ಲಿಗೆ ನಿಲ್ಲಿಸ್ತಾರೆ. ಸೊ ಹಾಗಾಗಿ ಮೊದಲನೇದಾಗಿ ನಮ್ಮ ಪರಿಸರ ಹೇಗಿದೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಸುತ್ತಮುತ್ತ ಇರುವಂಥವ್ರು ತಂದೆ ತಾಯಿಗಳಾಗಿರ್ಬೋದು ಅಥವಾ ಅವ್ರ ಮನೇಲಿರುವಂತಹ ಹಿರಿಯರಾಗಿರ್ಬೋದು ಅಥವಾ ಕಿರಿಯರು ಕೂಡ ಆಗಿರ್ಬೋದು, ಬರೀ ಹಿರಿಯರಿಂದನೇ ಕಲಿಯುವಂಥದ್ದಂತಲ್ಲ, ಕಿರಿಯರಿಂದ ಕೂಡ ಆಗಿರ್ಬೋದು, ಅವರು ಯಾವ ರೀತಿ ಅವ್ರಿಗೆ ಕಲಿಸ್ತಾರೆ.
ಸೊ ಅದು ಕೂಡ ಅವರ ಶಿಸ್ತಿನ ಬಗ್ಗೆ ಅವರಿಗೆ ಗೊತ್ತಾಗೋದಕ್ಕೆ ಅದು ಕಾರಣ ಆಗುತ್ತೆ. ಸೊ ಯಾರೊಬ್ರು ಯಾವ ರೀತಿ ಇರ್ತಾರೆ ಅದನ್ನ ನೋಡಿ ಮಕ್ಕಳು ಕಲಿತಾ ಹೋಗ್ತಾರೆ. ಹೌದು ಮ್ಯಾಮ್, ನೀವು ಹೇಳ್ದಾಗೇನೆ ಅಂದರೆ ಮಕ್ಕಳು ವೀಕ್ಷಣೆ ಮಾಡಿ ಕಲಿಯೋದು ಹೆಚ್ಚು, ಅನುಕರಣೆ ಮಾಡಿ ಕಲಿಯೋದು ಹೆಚ್ಚು. ಹಾಗಾಗಿ ಪರಿಸರದ ವ್ಯವಸ್ಥೆ ಕೂಡ ಚೆನ್ನಾಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೇಳಿದ್ರಿ ಮ್ಯಾಮ್. ಹಾಗೇನೆ ಮಕ್ಕಳಿಗೆ ಶಿಸ್ತನ್ನು ಕಲಿಸೋದು ಎಷ್ಟು ಮುಖ್ಯ ಆಗುತ್ತೆ ಅಂತ ಭಾವಿಸ್ತೀರಾ? ಬಹಳ ಮುಖ್ಯ. ಶಿಸ್ತು ಇದ್ರೆ ಮಾತ್ರ ಎಲ್ಲ ಸಾಧನೆಗಳನ್ನು ಮಾಡೋದು, ಶಿಸ್ತು ಇದ್ರೆ ಮಾತ್ರನೇ. ಯಾಕಂತ ಹೇಳಿದ್ರೆ ಒಂದು ಮಗು ಅದ್ರ ಅಕಾಡೆಮಿಕಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಶೈಕ್ಷಣಿಕವಾಗಿ ಯಶಸ್ಸನ್ನ ಕಾಣಬೇಕು ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳು ಅಥವಾ ಕೆಲವೊಂದು ಪ್ರಾಕ್ಟೀಸಸ್ನ ಅಭ್ಯಾಸಗಳನ್ನ ಅದು ಮಾಡ್ಕೊಳ್ತಾ ಹೋಗ್ಬೇಕು. ಇನ್ನೊಂದು ಆ ಮಗುಗೆ ಒಂದು ಆತ್ಮವಿಶ್ವಾಸದಲ್ಲಿ ವೃದ್ಧಿ ಆಗ್ಬೇಕು ಅಂತಂದ್ರೆ ಕಾನ್ಫಿಡೆನ್ಸ್ ಬರಬೇಕು. ಅಂದ್ರೆ ಆ ಮಗುಗೆ ತನ್ನ ಮೇಲೇನೆ ಕಾನ್ಫಿಡೆನ್ಸ್, ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ನಾನು ಏನ್ ಬೇಕಾದ್ರೂ ಸಾಧನೆ ಮಾಡಬೇಕು ಅನ್ನೋ ಲೆವೆಲ್ಗೆ ಅವ್ರಿಗೆ ಆತ್ಮವಿಶ್ವಾಸ ಬರಬೇಕು ಅಂತಂದ್ರೆ ಶಿಸ್ತು ಮುಖ್ಯ. ಸೊ ಅಂದ್ರೆ ಒಂದು ಕೆಲಸವನ್ನ ಅದು ಪದೇ ಪದೇ ಮಾಡ್ತಾ ಇದ್ರೆ ಮಾತ್ರ ಅದಕ್ಕೆ ಅದು ಏನ್ ಹೇಳ್ಬೋದು ನಾವು ಆತ್ಮವಿಶ್ವಾಸ ವೃದ್ಧಿ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಇನ್ನೊಂದೇನಂದ್ರೆ ಆ ಮಗುವಲ್ಲಿರುವಂತಹ ಬುದ್ಧಿ, ವಿವೇಚನೆ ಅಥವಾ ಅದರಲ್ಲಿರುವಂತಹ ಕೌಶಲ್ಯಗಳನ್ನ ಉಪಯೋಗಿಸ್ಕೊಳ್ಬೇಕು. ಆ ಮಗುವಿನ ಸಾಮರ್ಥ್ಯವನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದಕ್ಕೆ ಈ ಶಿಸ್ತು ಅನಿವಾರ್ಯ ಆಗುತ್ತೆ. ನಾವೇನೇ ಹೇಳ್ತೀವಲ್ಲ, ಕೆಲವೊಂದು ಯಾವುದೇ ಒಂದು ಮೆಷಿನ್ ಆಗ್ಲಿ ಒಂದ್ ಕಡೆ ಇಟ್ಬಿಟ್ರೆ ಅದು ವರ್ಕ್ ಆಗೋದಿಲ್ಲ ಅಂತ. ಅದು ಎಷ್ಟೇ ಒಳ್ಳೆ ಮೆಷಿನ್ ಆದ್ರೂ, ಎಷ್ಟೇ ನಾವು ತುಂಬಾ ಟೆಕ್ನಾಲಜಿ ಇರೋವಂಥದ್ದು, ತುಂಬಾ ಆಧುನಿಕ ಟೆಕ್ನಾಲಜಿ ಇರೋವಂಥ ಮೆಷಿನೇ ಆದ್ರೂ ಸುಮ್ಮನೆ ಇಟ್ರೆ ಅದು ಕೆಲಸ ಮಾಡಲ್ಲ. ಅದೇ ರೀತಿ ಮಗುನೂ ಅಷ್ಟೇ, ಆ ಮಗುವಲ್ಲಿ ಇರುವಂತ ಕೌಶಲ್ಯಗಳು ಹೊರಗೆ ಬರಬೇಕು ಅಥವಾ ಆ ಮಗುವಲ್ಲಿ ಇರುವಂತಹ ಕೆಲವೊಂದು ಗುಣಗಳು ಹೊರಗೆ ಬರಬೇಕು ಅಂತಂದ್ರೆ ಗುಣಗಳನ್ನ ಹೊರಗೆ ತರೋದಕ್ಕೆ ಈ ಶಿಸ್ತು ತುಂಬಾ ಅನಿವಾರ್ಯ ಆಗಿರುತ್ತೆ. ಮತ್ತೆ ಒಂದು ಮಗು ಎಲ್ಲಾ ರೀತಿಯಲ್ಲಿ ಸಕ್ರಿಯವಾಗಿರ್ಬೇಕು, ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ಬೇಕು, ಎಲ್ಲಾ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ಬೇಕು ಅಂತಂದ್ರೆ, ಮತ್ತೆ ಅದು ಯಾವುದೇ ರೀತಿಯಾದಂತ ಒತ್ತಡಕ್ಕೆ ಒಳಗಾಗಬಾರ್ದು. ಯಾವಾಗ್ಲೂ ರಿಲ್ಯಾಕ್ಸ್ ಆಗಿ, ಅಂದ್ರೆ ಒಂಥರ ಈ ಒತ್ತಡಕ್ಕೆ ಮಣಿದೆ ರಿಲ್ಯಾಕ್ಸ್ಡ್ ಆಗಿ ಕಾಮ್ ಆಗಿರ್ಬೇಕು ಅಂತಂದ್ರೆ ಈ ಶಿಸ್ತಿನ ಅನಿವಾರ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಶಿಸ್ತಿಲ್ಲ ಅಂತ ಹೇಳಿದ್ರೆ ಅಥವಾ ಆ ಒಂದು ಕೆಲಸಗಳನ್ನ ಮಾಡೋದ್ರಲ್ಲಿ ಯಾವುದೇ ರೀತಿ ಶಿಸ್ತಿಲ್ಲ ಅಂತಂದ್ರೆ ಈ ಶೈಕ್ಷಣಿಕ ಯಶಸ್ಸಾಗಿರ್ಬೋದು ಅಥವಾ ಪರ್ಸ್ನಲಿ ಅಂದ್ರೆ ಅವರ ವೈಯಕ್ತಿಕವಾಗಿ ಯಶಸ್ಸಾಗಿರ್ಬೋದು, ಇದೆಲ್ಲ ಕಾಣೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಗೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ತುಂಬಾ ಕಷ್ಟ ಆಗತ್ತೆ. ಸೊ ಅದಕ್ಕೋಸ್ಕರ ಇದು ಬಹಳ ಮುಖ್ಯ ಅಂತ ಹೇಳ್ಬೋದು. ಹೌದು ಮ್ಯಾಮ್, ಮಕ್ಕಳು ಶಿಸ್ತನ್ನ ಕಲಿಸಿದ್ರೆ ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಟ್ರಿ. ಅದೇ ನಿಟ್ಟಿನಲ್ಲಿ ಮ್ಯಾಮ್, ಮಕ್ಕಳಿಗೆ ಶಿಸ್ತನ್ನ ಕಲಿಸುವಲ್ಲಿ ಪೋಷಕರ ಪಾತ್ರ ಏನು ಅಂತ ಹೇಳ್ತೀರಾ? ಅಗ್ರ ಪಾತ್ರ ಅಂತ ಹೇಳ್ಬೋದು. ನೀವೇ ಆಗ್ಲೇ ಹೇಳಿದ್ರಿ ಮನೆಯೇ ಮೊದಲ ಪಾಠಶಾಲೆ ಅಂತ. ಸೊ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳಿದಾಗ ಮನೆಯಲ್ಲಿ ಒಳ್ಳೆ ಪರಿಸರ ಇರ್ಲೇಬೇಕು. ನಾವ್ ಹೇಳ್ಬೋದು ಕೆಲವೊಂದು ಮನೆಗಳಲ್ಲಿ ಇಲ್ದಲೇ ಇರಬಹುದು, ಬಟ್ ಅನಿವಾರ್ಯವಾಗಿ ನಾವು ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ, ನಮ್ಮ ಮಕ್ಕಳ ಬೆಳವಣಿಗೆಗಾಗಿ ಆ ಪರಿಸರವನ್ನ ಸೃಷ್ಟಿ ಮಾಡಲೇಬೇಕು. ನಮ್ಮಲ್ಲಿ 1000 ಕಷ್ಟಗಳಿರುತ್ತೆ, ತಂದೆ ತಾಯಿಗಳಿಗಾಗಿರ್ಬೋದು, ಮನೆಯಲ್ಲಿರುವಂತ ಬೇರೆ ನಮ್ಮ ಫ್ಯಾಮಿಲಿಯಲ್ಲಿರುವಂಥವ್ರಿಗೆ ಏನೇ ಕಷ್ಟಗಳಿದ್ರು ನಮ್ಮ ಮಕ್ಕಳಿಗೋಸ್ಕರ ಒಂದು ಒಳ್ಳೆ ಪರಿಸರವನ್ನ ನಿರ್ಮಾಣ ಮಾಡಲೇಬೇಕು. ಅದಕ್ಕೆ ಮೊದಲನೇದಾಗಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳ ಮುಂದೆ ನಾವು ನಕಾರಾತ್ಮಕ ಭಾವನೆಗಳು ಬರೋ ರೀತಿಯಲ್ಲಿ ಮಾತಾಡಬಾರ್ದು. ಯಾವಾಗ್ಲೂ ಮಕ್ಕಳ ಮುಂದೆ ಧನಾತ್ಮಕ ಚಿಂತನೆಗಳನ್ನ, ಒಳ್ಳೆ ವಿಚಾರಗಳನ್ನ ಅವರಿಗೆ ಹೇಳ್ತಾ ಹೋಗ್ಬೇಕು. ಯಾವಾಗ ಆ ಒಳ್ಳೆ ವಿಚಾರಗಳು ಅವ್ರ ಕಿವಿಗೆ ಬೀಳ್ತಾ ಹೋಗತ್ತೆ, ಅದನ್ನ ಅವರು ಅನುಕರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಅವರಿಗೆ ಆ ಶಿಸ್ತು ಬರುತ್ತೆ. ಮತ್ತೆ ಈ ಮಕ್ಕಳು ಏನಾದ್ರೂ ಕೆಲಸಗಳನ್ನ ಮಾಡಿದಂಥ ಟೈಮ್ನಲ್ಲಿ ಅಥವಾ ಅವ್ರು ಏನೇ ಕೆಲಸಗಳಾಗಿರ್ಬೋದು ಅಥವಾ ಯಾವುದೇ ಚಟುವಟಿಕೆಗಳಾಗಿರ್ಬೋದು ಅಥವಾ ಏನೇ ಒಂದು ವಿಷಯಗಳಲ್ಲಿ ಭಾಗವಹಿಸಿದಾಗ ಮಕ್ಕಳನ್ನ ಆದಷ್ಟು ಪ್ರೋತ್ಸಾಹ ಮಾಡಬೇಕು. ಅವರಲ್ಲಿ ಏನಾದ್ರು ತಪ್ಪಿದೆ ಅಂತ ಹೇಳಿದ್ರೆ ಅದೇ ಕ್ಷಣದಲ್ಲಿ ಅದನ್ನ ತಿದ್ದೋದ್ರಿಂದ ಅವ್ರು ಅದನ್ನ ನೆಕ್ಸ್ಟ್ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಮೊದಲನೇದು ಅಂತಂದ್ರೆ ಮನೆಯ ವಾತಾವರಣವನ್ನ ಪೋಷಕರು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೋಸ್ಕರ ಅವ್ರಿಗೆ ಅವರ ಕೈಲಾದ ಮಟ್ಟಿಗಾದ್ರೂ ಒಳ್ಳೆ ಪರಿಸರವನ್ನ ಮಕ್ಕಳಿಗೆ ಕೊಡ್ಬೇಕಾಗತ್ತೆ. ಹೌದು ಮ್ಯಾಮ್, ನೀವು ಹೇಳ್ದಾಗೇನೆ ಮನೆ ವಾತಾವರಣ ತುಂಬಾ ಮುಖ್ಯ ಆಗುತ್ತೆ ಮಕ್ಕಳ ಬೆಳವಣಿಗೆಗಾಗ್ಲಿ. ಅವರು ನೋಡಿ ಕಲಿಯೋದು ಹೆಚ್ಚು, ಹಾಗಾಗಿ ಮನೆ ವಾತಾವರಣ ತುಂಬಾನೇ ಮುಖ್ಯ ಈ ವಿಷಯವಾಗಿ. ಹಾಗೆ ಪೋಷಕರ ಪಾತ್ರ ಏನು ಅನ್ನೋದ್ರ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ರಿ ಮ್ಯಾಮ್. ತಂತ್ರಜ್ಞಾನ ಅಂದ್ರೆ ಮೊಬೈಲ್, ಟಿವಿ, ಇಂಟರ್ನೆಟ್ ಬಳಕೆಯಲ್ಲಿ ಪೋಷಕರು ಹೇಗೆ ಶಿಸ್ತಿನ ನಿಯಮವನ್ನ ರೂಪಿಸ್ಬೋದು ಅಂತ ಹೇಳ್ತೀರಾ? ತಂತ್ರಜ್ಞಾನ ಈಗ ನಮ್ಗೆ ಅನಿವಾರ್ಯ ಆಗ್ಬಿಟ್ಟಿದೆ, ಇದ್ದೇ ಇದೆ. ಅದನ್ನ ಬಿಟ್ಟು
ಎಷ್ಟು ಇರಬಹುದಾ ಇಲ್ದಲೇ ಇರ್ಬೋದಾ ಅದು ಸೆಕೆಂಡರಿ ಕ್ವೆಶನ್ ಅದು. ಆದರೆ ಈಗ ಇರೋದ್ರಿಂದ ನಾವು ಟೆಕ್ನಾಲಜಿಯನ್ನ ಆದಷ್ಟು ಹೇಗೆ ಕಡಿಮೆ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಡ್ಕೊಳ್ಬೋದು. ಈ ತೀರಾ ಟೆಕ್ನಾಲಜಿ ಅಥವಾ ಈ ತಂತ್ರಜ್ಞಾನದ ಮುಖಾಂತರ ಏನಾಗ್ತಿದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅವರ ಗಮನ ಬೇರೆ ಕಡೆಗೆ ತುಂಬಾ ವಾಲ್ತಾ ಇದೆ. ಅಂದ್ರೆ ನಾವು ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತೀವಿ, ಅದನ್ನ ಏನಂತ ಹೇಳ್ತೀವಿ ಅಂದ್ರೆ ಅಟೆನ್ಷನ್ ಸ್ಪ್ಯಾನ್ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ಮಗುಗೆ ಯಾವುದೇ ಒಂದು ವಿಷಯವನ್ನ, ಈಗ ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ, ನನ್ನ ಮಾತನ್ನ ನೀವು ಎಷ್ಟೊತ್ತವರೆಗೂ ಕೇಳಿಸ್ಕೊಳ್ಬಹುದು ಅಂತ. ಮುಂಚೆ ಎಲ್ಲ ಏನಾಗ್ತಿತ್ತು, ಗಂಟೆಗಟ್ಲೆ ಮಾತಾಡ್ತಿದ್ವಿ. ಈಗ ನಮ್ಮಲ್ಲೇ ನಾವು ನೋಡ್ಬೋದು, ಎದುರುಗಡೆ ಕುತ್ಕೊಂಡಿದ್ರು ಮೊಬೈಲನ್ನ ಇಟ್ಕೊಳ್ತೀವಿ. ಅಂದ್ರೆ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಗಮನ ಹರ್ಸಕ್ ಆಗ್ತಿಲ್ಲ, ಬೇಗ ಬೇಗ ಶಿಫ್ಟ್ ಆಗ್ತಿದೆ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ನೀವು ಈ ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ನೋಡಿದೀರಾ, ಅದೆಲ್ಲ 20 ಸೆಕೆಂಡ್ಸ್ ಮಾತ್ರ ಇರುತ್ತೆ, 20 ಸೆಕೆಂಡ್ಗಳು ಮಾತ್ರ. ಯಾಕೆ ಅಂತಂದ್ರೆ ಈಗ ಅವರ ಪ್ರಕಾರ ಅವರು ಕೆಲವಾರು ರಿಸರ್ಚ್ ಮಾಡಿರೋದ್ರಿಂದ ಅವ್ರಿಗೆ ಏನ್ ಗೊತ್ತಾಗ್ತಿದೆ ಅಂತಂದ್ರೆ, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅವರು ಒಬ್ಬ ವ್ಯಕ್ತಿನ 20 ಸೆಕೆಂಡ್ಗಳ ಮಾತ್ರ ಹಿಡಿದಿಟ್ಕೊಳ್ಬಹುದು ಅಂತ ಇದೆ. ಸೊ ಹಾಗಾಗಿ ಈ ಟೆಕ್ನಾಲಜಿಯಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಮಕ್ಕಳನ್ನ ಈ ಗಮನ ಇಡುವಂಥ ಟೈಮು ತುಂಬ ಕಡಿಮೆ ಆಗ್ತಿದೆ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ಪೇರೆಂಟ್ಸ್ ಏನು ಮಾಡಬೇಕು ಅಂತಂದರೆ, ಆದಷ್ಟು ಮಕ್ಕಳಿಗೆ ಟೆಕ್ನಾಲಜಿ, ಮೊಬೈಲ್ ಆಗಿರ್ಬೋದು, ಟಿ.ವಿ. ಆಗಿರ್ಬೋದು, ಇಷ್ಟೇ ಟೈಮ್ ನೀವು ನೋಡಬೇಕು ಅನ್ನೋದನ್ನು ಸ್ಟ್ರಿಕ್ಟಾಗಿ ಹೇಳಲೇಬೇಕಾಗಿದೆ. ಅದು ತುಂಬ ತಪ್ಪು ಅಂತ ಹೇಳ್ಬೋದೇನೋ, ಆ ಥರ ನಾವು ಮಕ್ಕಳನ್ನ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಕಂಟ್ರೋಲ್ ಮಾಡಬಾರ್ದು ಅಂತ. ಬಟ್ ಪೇರೆಂಟ್ಸು ಮಕ್ಕಳಿಗೆ ಅದನ್ನು ಮಾಡಲೇಬೇಕಾಗಿದೆ. ಅದ್ರ ಅವಶ್ಯಕತೆ ಇಲ್ಲ. ಅದ್ರ ಬದಲಾಗಿ ಬೇರೆ ಆಲ್ಟರ್ನೇಟಿವ್ಸ್, ಈಗ ಬುಕ್ ಓದೋ ಥರದ್ದು, ಆ ಥರದ್ದೇನಾದರೂ ಅವ್ರಿಗೆ ಕೊಟ್ಟರೆ ಅದು ಸಹಾಯ ಆಗುತ್ತೆ. ಸೊ ಆದಷ್ಟು ಪೇರೆಂಟ್ಸ್ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಟೆಕ್ನಾಲಜಿಯನ್ನ, ತಂತ್ರಜ್ಞಾನದಲ್ಲಿ ಟಿ.ವಿ. ನೋಡೋದಾಗಿರ್ಬೋದು, ಮೊಬೈಲನ್ನು ಯೂಸ್ ಮಾಡೋದಾಗಿರ್ಬೋದು, ಅವರಿಗೆ ಆ ಟೈಮು, ಇಷ್ಟೇ ಟೈಮ್ ನೀವು ನೋಡಬೇಕು ದಿನದಲ್ಲಿ ಅಂತ ಅವರಿಗೆ ಸ್ಟ್ರಿಕ್ಟ್ ಆಗಿ ಹೇಳಬೇಕಾಗತ್ತೆ. ಇನ್ನೊಂದು ನಾನು ಆಗಲೇ ಹೇಳಿದೆ, ಆದಷ್ಟು ಮಕ್ಕಳಿಗೆ ಪುಸ್ತಕಗಳನ್ನ ಓದೋದ್ರಲ್ಲಿ ಅವರಿಗೆ ಪ್ರೋತ್ಸಾಹವನ್ನ ಕೊಡಬೇಕು. ಯಾಕಂದ್ರೆ ಪುಸ್ತಕ ಓದ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಪುಸ್ತಕ ಮನುಷ್ಯನನ್ನ ಹಿಡಿದಿಟ್ಕೊಳತ್ತೆ, ಆ ವಿಚಾರವನ್ನ. ಮತ್ತೆ ಅವರಲ್ಲಿ ಓದ್ತಾ ಅವರ ಕಲ್ಪನೆಯಲ್ಲಿ ಹೋಗ್ತಾರೆ, ಕಲ್ಪನಾ ಶಕ್ತಿ. ಈಗ ಒಂದು ಊರು ಅಂತಂದ್ರೆ ಅವರ ಕಲ್ಪನೆಯಲ್ಲಿ ಊರು, ಈ ಕಲ್ಪನಾ ಶಕ್ತಿನೇ ಎಲ್ಲಾನು ಅದು ತುಂಬಾ ಇಂಪ್ರೂವ್ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ಪೇರೆಂಟ್ಸು ಮಕ್ಕಳಿಗೆ ಪುಸ್ತಕಗಳನ್ನ ಓದ್ಲಿಕ್ಕೆ ಪ್ರೋತ್ಸಾಹವನ್ನ ಕೊಡಬೇಕು. ಮತ್ತೆ ಇನ್ನೊಂದೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಪೋಷಕರು ಈ ಮೊಬೈಲ್ ಆಗಿರ್ಬೋದು, ಟಿ.ವಿ.ಯನ್ನಾಗಿರ್ಬೋದು, ಆದಷ್ಟು ಈ ಕಾಮನ್ ಸ್ಪೇಸ್ ಅಂತ ಏನ್ ಹೇಳ್ತೀವಿ, ಮನೆಯ ರೂಮ್ಗಳಲ್ಲದೆ ಅದನ್ನ ಹಾಲಲ್ಲಿ ಇಡೋ ತರ, ಅಂದ್ರೆ ಅದು ಎಲ್ಲರಿಗೂ ಆ ಮೊಬೈಲ್ ಅನ್ನ ಯೂಸ್ ಮಾಡಕ್ ಅವಕಾಶ ಇರಬೇಕು. ಅವಾಗೇನು, ಈಗ ಒಂದ್ ಕಡೆ ಇಟ್ಬಿಟ್ರೆ ಏನಾಗುತ್ತೆ, ಮಕ್ಳು ರೂಮಲ್ಲಿ ಓದ್ಕೊಳ್ತಿರ್ತಾರೆ, ಅಥವಾ ಮಕ್ಳಿಗೆ ಅಂತ ಯಾವ್ದಾದ್ರು ಒಂದು ಏನಾದ್ರೂ ಸ್ಪೇಸ್ ಇದ್ರೆ ಅಲ್ಲಿ ಅವ್ರು ಅದನ್ನ ಇಟ್ಕೊಂಡು ಅವ್ರಿಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ತಾರೆ. ಅದಾದಷ್ಟು ಕಾಮನ್ ಸ್ಪೇಸ್ ಅಲ್ಲಿ ಇದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ಎಲ್ಲರೂ ಕೂರುವಂತ ಜಾಗದಲ್ಲಿ, ಮನೆಯ ಹಾಲ್ನಲ್ಲಿ ಇಟ್ಟಾಗ ಏನಾಗುತ್ತೆ, ಯಾವಾಗ ಯೂಸ್ ಮಾಡ್ತಿದೆ ಮಗು ಅನ್ನೋದ್ರ ಬಗ್ಗೆ ಒಂದು ಗಮನ ಪೇರೆಂಟ್ಸ್ ಕೂಡ ಹರಿಸ್ಬೋದು. ಸೊ ಹಾಗಾಗಿ ಅದು ಒಂದನ್ನ ಪೇರೆಂಟ್ಸ್ ಮಾಡ್ಬೋದು. ಮತ್ತೆ ಇನ್ನೊಂದೇನು ನಮ್ಮಲ್ಲಿ ಇವಾಗ ಕೊರತೆ ಕಾಣ್ತಾ ಇರೋದು ಅಂತ ಹೇಳಿದ್ರೆ, ಫ್ಯಾಮಿಲಿ ಟೈಮ್ ಅನ್ನೋದಿಲ್ಲ. ಅಂದ್ರೆ ನಮ್ಮ ಕುಟುಂಬದ ಜೊತೆ ಕುತ್ಕೊಂಡು ಮಾತಾಡುವಂಥದ್ದು, ಅದು ಸುಮ್ನೆ ಖಾಲಿ ಮಾತೇ ಆಗ್ಲಿ, ಆದ್ರೆ ಕುಟುಂಬದ ಜೊತೆ ಕೂತು ಮಾತಾಡೋದ್ರಿಂದ ಏನಾಗುತ್ತೆ, ಮಕ್ಳಿಗೆ ಆ ಮೊಬೈಲ್ ಬಗ್ಗೆ ಗಮನ ಹರಿಯೋದಿಲ್ಲ. ನಾವು ಕೆಲವೊಮ್ಮೆ ನೋಡ್ಬೋದು, ಈಗ ಫ್ಯಾಮಿಲಿ ಟೈಮು, ಎಲ್ಲಾ ಫ್ಯಾಮಿಲಿಯವರು, ಕುಟುಂಬದವರೆಲ್ಲರೂ, ಅವರ ಕಸಿನ್ಸ್ ಅಂತ ಏನ್ ಹೇಳ್ತೀವಿ, ದಾಯಾದಿಗಳು, ಆತರ ಎಲ್ಲ ಏನ್ ಹೇಳ್ತೀವಿ, ಅವರೆಲ್ಲರೂ ಒಟ್ಟಿಗೆ ಸೇರಿದಾಗ ಅವ್ರದೇ ಹಳೆ ನೆನಪುಗಳನ್ನ ಮೆಲುಕು ಹಾಕುವಂಥದ್ದು ಇರುತ್ತೆ. ಸೊ ಆ ರೀತಿಯಾದಂತ ವಾತಾವರಣವನ್ನ ಪೇರೆಂಟ್ಸು ಮನೆಯಲ್ಲಿ ಮಾಡಿದಾಗ ಒಂದು ಲೆವೆಲ್ಗೆ ಮಕ್ಕಳು ಟೆಕ್ನಾಲಜಿ ಅಥವಾ ಈಗೇನು ಮೊಬೈಲ್ ಯೂಸೇಜ್ ಜಾಸ್ತಿ ಆಗಿದೆ ಎಸ್ಪೆಷಲಿ, ಅದೆಲ್ಲಾನು ನಾವು ಕಡಿಮೆಯನ್ನ ಮಾಡ್ಬೋದು. ಮತ್ತೆ ಆದಷ್ಟು ಪೇರೆಂಟ್ಸು ಅವರ ಮಕ್ಕಳು ಎಲ್ಲಿ ಸ್ಕೂಲಿಗೆ ಹೋಗ್ತಿರ್ತಾರೆ ಅಲ್ಲಿರುವಂಥ ಟೀಚರ್ಸನ್ನಾಗಿರ್ಬೋದು, ಅಥವಾ ಮಕ್ಕಳು ಬೆರೆಯುವಂಥ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಅವರ ಯಾವ ರೀತಿ ಇದ್ದಾರೆ, ಅಲ್ಲಿ ಅವರ ಮೊಬೈಲ್ ಯೂಸೇಜ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವರು ಟ್ರೈ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಹೋದಾಗ ಮಕ್ಕಳು ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಳ್ಳೋ ಅಂಥದ್ದು ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಬೋದು.
ಹೌದು ಮ್ಯಾಮ್, ನೀವು ಹೇಳಿದಾಗ ಏನೇ ಅಂತಂದರೆ ಇಂಟರ್ನೆಟ್ ಅಲ್ಲದೆ ವಿವಿಧ ಚಟುವಟಿಕೆಗಳ ಮೂಲಕನೇ ಶಿಸ್ತನ್ನು ಕಲಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಹಾಗೇನೆ ಮಕ್ಕಳಿಗೆ ಪುಸ್ತಕದ ಬಗ್ಗೆ ಒಲವು ಮೂಡಿಸೋದಕ್ಕೆ ಪೋಷಕರು ಪ್ರೇರಣೆ ನೀಡ್ಬೋದು ಅನ್ನೋದ್ರ ಬಗ್ಗೆನೂ ಹೇಳಿದ್ರಿ. ಹಾಗೇನೆ ಒಂದು ಸಂದೇಶದ ಮೂಲಕನೂ ಹೇಳಿದ್ರಿ, ಅಂದರೆ ಫ್ಯಾಮಿಲಿ ಎಲ್ಲ ಒಟ್ಟಿಗಿದ್ದಾಗ ಮಾತ್ರ ಮೊಬೈಲ್ ಯೂಸ್ ಮಾಡುವಂಥ ಪರ್ಟಿಕ್ಯುಲರ್ ಸ್ಪೇಸ್ ಅಂತ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಮಾಹಿತಿ ತಿಳಿಸಿದ್ರಿ ಮ್ಯಾಮ್. ಹಾಗೇನೆ ಶಾಲೆಯಲ್ಲಿ ಶಿಕ್ಷಕರು ಶಿಸ್ತನ್ನ ಕಲಿಸುವಲ್ಲಿ ಯಾವ ರೀತಿಯ ಕ್ರಮಗಳನ್ನ ಅನುಸರಿಸ್ಬೋದು ಅಂತ ಹೇಳ್ತೀರಾ? ಮೇಜರ್ ಆಗಿ ತುಂಬ ಮುಖ್ಯವಾಗಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಸಂಸ್ಥೆ ಅಂದರೆ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಲ್ಲಿ ರೂಲ್ಸ್ ಇಡೋದು ತುಂಬ ಅನಿವಾರ್ಯ. ಹೌದು, ರೂಲ್ಸ್ ಇರಲೇಬೇಕು. ಅದು ಕಷ್ಟ ಅನ್ಸುತ್ತೆ ಯಾರಿಗೇ ಆಗಲಿ, ಈಗ ನಮಗೆ ಆಗಲಿ ತುಂಬ ರೂಲ್ಸ್ ಮಾಡಿದಾಗ ಹಿಂಸೆ ಆಗುತ್ತೆ. ಆದರೆ ಆ ರೂಲ್ಸ್ ಮಾಡಲಿಲ್ಲ ಅಂತಂದರೆ ಮಕ್ಕಳಲ್ಲಿ ಆ ಶಿಸ್ತು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಶಿಕ್ಷಕರು ಅವ್ರದ್ದೇ ಆದಂಥ ಕೆಲವೊಂದು ನಿಯಮಗಳನ್ನ, ರೂಲ್ಸ್ಗಳನ್ನ ಮಾಡಬೇಕು. ಅದು ಚಿಕ್ಕದಾಗೇ ಇರ್ಬೋದು, ಅದು ತುಂಬ ಸ್ಟ್ರಿಕ್ಟು ಅಂತಲ್ಲ. ಯಾವುದಾದ್ರೂ ಒಂದು ರೂಲ್ಸನ್ನು ಕಾಲೇಜ್ನಲ್ಲಿರುವಂಥ ಅಥವಾ ಸ್ಕೂಲ್ನಲ್ಲಿರುವಂಥ ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕು, ಅದ್ರ ಪಾಲನೆ ಮಾಡಲೇಬೇಕು ಅನ್ನೋಂತಹ ಒಂದು ಮೆಸೇಜನ್ನು ನಾವು ಮಕ್ಕಳಿಗೆ ಕೊಟ್ಟಾಗ ಅವರಲ್ಲಿ ಒಂದು ಈ ಥರ ಇದೆ, ಇದನ್ನ ನಾವು ಮಾಡಬೇಕು, ಇಷ್ಟ ಇದೆಯೋ ಇಲ್ವೋ, ರೆಗ್ಯುಲರ್ ಆಗಿ ಮಾಡ್ತಿದ್ರೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಸೊ ಹಾಗಾಗಿ ರೂಲ್ಸ್ ಇಂಪಾರ್ಟೆಂಟ್. ಇನ್ನೊಂದೇನಂತಂದ್ರೆ, ನಾನಾಗಲೇ ಹೇಳ್ದಾಗೆ ಅಬ್ಸರ್ವೇಷನಲ್ ಲರ್ನಿಂಗ್, ವೀಕ್ಷಣಾ ಕಲಿಕೆ ಅಂತ ಏನು ಹೇಳ್ತೀವಿ, ಅದು ಈ ಸ್ಕೂಲು ಕಾಲೇಜ್ಗಳಲ್ಲೂ ಕೂಡ ಆಗುತ್ತೆ. ಸೊ ಹಾಗಾಗಿ ಒಬ್ಬ ಶಿಕ್ಷಕರ ಹಾವಭಾವ ಹೇಗಿರುತ್ತೆ, ಅವರು ಯಾವ ರೀತಿ ಕಾಲೇಜಿನಲ್ಲಿ ಅಥವಾ ಆ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲರ ಜೊತೆ ವ್ಯವಹರಿಸ್ತಾರೆ, ಅವರ ಟೀಚರ್ಸ್ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ, ಇದೆಲ್ಲಾನು ಮಕ್ಳ ಜೊತೆ ನಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಸೊ ಹಾಗಾಗಿ ಟೀಚರ್ಸ್ ನಡವಳಿಕೆ ಹೇಗಿರುತ್ತೆ ಮಕ್ಳ ಜೊತೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಆಗ್ಲೇ ಹೇಳ್ದಾಗೆ ಅವರ ಹಾವಭಾವ ಆಗಿರ್ಬೋದು, ಅವರ ಭಾಷೆ ಯಾವ ತರ ಇದೆ, ಮತ್ತೆ ಅವರು ಟೀಚರ್ಸ್ ಯಾವ ರೀತಿ ಸಮಯ ಪಾಲನೆ ಮಾಡ್ತಾರೆ, ಮತ್ತೆ ಮಕ್ಳಿಗೆ ನಾವು ಹೇಳೋದಲ್ಲ, ಮಕ್ಳಿಗೆ ಹೇಳಿದ್ಮೇಲೆ ಟೀಚರ್ಸ್ ಯಾವ ತರ ಅದನ್ನ ಅನುಕರಣೆ ಮಾಡ್ತಾರೆ, ಮತ್ತೆ ಪದ ಬಳಕೆಗಳು ಯಾವ ತರ ಇದೆ, ಈ ಎಲ್ಲದನ್ನು ಕೂಡ ಟೀಚರ್ಸ್ ಆದಂಥವ್ರು ಗಮನವನ್ನ ಇಟ್ಕೊಂಡಿರ್ಬೇಕು. ಆವಾಗ ಮಕ್ಕಳು ಕೂಡ ಅದನ್ನ ಈಸಿಯಾಗಿ ಕಲ್ತ್ಕೊಳ್ತಾರೆ. ನಾವು ನೋಡಿರ್ಬೋದು, ಮಕ್ಕಳು ಮನೆಯಲ್ಲಿ ಪೇರೆಂಟ್ಸ್ ಏನೇ ಹೇಳಕ್ ಹೋದ್ರು ಹೇಳ್ತಾರೆ, ನಮ್ ಟೀಚರ್ ಇಲ್ಲ, ನಮ್ ಟೀಚರ್ ಹೀಗೆ ಹೇಳ್ಕೊಟ್ಟಿರೋದು, ನಾನು ಹೀಗೆ ಮಾಡ್ತೀನಿ ಅಂತ. ಸೊ ಹಾಗಾಗಿ ನಾವು ಯಾವ ರೀತಿ, ಅಂದ್ರೆ ಒಬ್ಬ ಟೀಚರ್ ಆಗಿ ನಾನು ಯಾವ ರೀತಿ ನಮ್ಮ ಸ್ಟೂಡೆಂಟ್ಸ್ ಜೊತೆ ಇರ್ತೀನಿ ಅನ್ನೋದು ಕೂಡ ಮಕ್ಕಳಿಗೆ ಅದು ಸಹಾಯ ಆಗುತ್ತೆ. ಇನ್ನೊಂದು, ಟೀಚರ್ಸು ಆದಷ್ಟು ಪೇರೆಂಟ್ಸ್ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರಬೇಕು. ಸೊ ಅದಕ್ಕೆ ನಾವು ಅಷ್ಟೇ ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಮತ್ತೆ ಪೇರೆಂಟ್ಸ್ಗೂ ಹೇಳ್ತಿರ್ತೀವಿ, ದಯವಿಟ್ಟು ನೀವು ಬನ್ನಿ, ನಿಮ್ಮ ಮಕ್ಕಳ ಪ್ರಗತಿ ಹೇಗಿದೆ, ಪ್ರೋಗ್ರೆಸ್ ಹೇಗಿದೆ ಅನ್ನೋದು ತಿಳ್ಕೊಳ್ಳಿ ಅಂತ. ಸೊ ಟೀಚರ್ಸು ಮತ್ತೆ ಪೇರೆಂಟ್ಸ್ ಮಧ್ಯ ಯಾವಾಗ ಕಮ್ಯುನಿಕೇಶನ್ ಇರುತ್ತೆ, ಅವಾಗವಾಗ ಭೇಟಿ ಆಗ್ತಿರ್ತಾರೆ, ಮಕ್ಕಳು ಹೇಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮನೆಯಲ್ಲಿ ಹೇಗಿರ್ತಾರೆ, ಕಾಲೇಜ್ನಲ್ಲಿ ಹೇಗಿರ್ತಾರೆ, ಅಥವಾ ಸ್ಕೂಲ್ನಲ್ಲಿ ಹೇಗಿರ್ತಾರೆ ಅನ್ನೋದು ಗೊತ್ತಾದಾಗ, ಅಲ್ಲೇನಾದ್ರೂ ನಮಗೆ ಆ ಗ್ಯಾಪ್ ಗೊತ್ತಾದ್ರೆ, ಅಥವಾ ಮಕ್ಕಳು ಮನೇಲಿದ್ದ ಹಾಗೆ ಸ್ಕೂಲ್ನಲ್ಲಿಲ್ಲ, ಸ್ಕೂಲ್ನಲ್ಲಿದ್ದ ಹಾಗೆ ಮನೆಯಲ್ಲಿಲ್ಲ ಅಂದಾಗ ಅದಕ್ಕೆ ಕ್ರಮ ವಹಿಸ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಶಾಲೆಯಲ್ಲಿ ಶಿಕ್ಷಕರು ಬರೀ ಪಾಠ ಹೇಳಿದ್ರು ಅಷ್ಟೇ ಅಲ್ಲ, ಅವರು ಯಾವ ರೀತಿ ಮಕ್ಕಳು ಅದನ್ನ ಗ್ರಹಿಸ್ತಾ ಇರ್ತಾರೆ, ಮತ್ತೆ ಯಾವ ರೀತಿ ಅವರ ನಡವಳಿಕೆ ಕಾಲೇಜ್ನಲ್ಲಿ ಅಥವಾ ಸ್ಕೂಲ್ನಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ, ಅದರ ಬಗ್ಗೆ ಅವರ ಪೇರೆಂಟ್ಸ್ಗೆ ಕೂಡ ಅದನ್ನ ತಿಳಿಸೋದ್ರಿಂದ ಮಕ್ಕಳು ಒಂದು ಲೆವೆಲ್ಗೆ ಶಿಸ್ತನ್ನ ಕಲಿತಾರೆ ಅನ್ನುವಂಥದ್ದು ನನ್ನ ಭಾವನೆ. ಮ್ಯಾಮ್, ಹಾಗೇನೆ ಶಿಕ್ಷಕರು ಮತ್ತೆ ಪೋಷಕರು ಶಿಸ್ತಿನ ವಿಷಯದಲ್ಲಿ ಪರಸ್ಪರ ಹೇಗೆ ಸಹಕರಿಸಬೇಕು ಅಂತ ಹೇಳ್ತೀರಾ? ಹೇಳಿದ್ನಲ್ಲ, ಅದೇ ಅವಾಗವಾಗ ಪೇರೆಂಟ್ಸು ಮತ್ತೆ ಪೋಷಕರು ಮತ್ತೆ ಈ ಶಿಕ್ಷಕರೇನಿದ್ದಾರೆ ಆದಷ್ಟು ಭೇಟಿಯನ್ನ ಮಾಡ್ತಿರ್ಬೇಕು ಅವಾಗವಾಗ. ಕಷ್ಟ ಅನ್ನಿಸ್ಬೋದು, ಯಾಕಂದ್ರೆ ಈಗ ನಮ್ಮ ಈ ಕಡೆ ಭಾಗದಲ್ಲೇ ನೋಡೋದಾದ್ರೆ ಇಲ್ಲಿ ತುಂಬಾ ಜನ ಅವರ ಹೊಲ ಗದ್ದೆಗಳಲ್ಲಿ ಕೆಲ್ಸಕ್ಕೆ ಹೋಗ್ಬೋದು. ಆ ಮಧ್ಯದಲ್ಲೂ ಅವ್ರು ಯಾವಾಗಾದ್ರೂ ಒಂದ್ಸರಿ ಅವರ ತಮ್ಮ ಮಕ್ಕಳಿನ ಸ್ಕೂಲ್ಗಾಗಿರ್ಬೋದು, ಕಾಲೇಜಿಗಾಗಿರ್ಬೋದು ಹೋಗಿ ಅಲ್ಲಿ ಅವರ ಮಕ್ಕಳು ಹೇಗಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕು. ಸೊ ಅಂದ್ರೆ ರೆಗ್ಯುಲರ್ ಆಗಿ ಪೇರೆಂಟ್ಸು ಮತ್ತೆ ಟೀಚರ್ಸು ಮೀಟ್ ಆಗ್ತಾ ಇರಬೇಕು, ಯಾವ ರೀತಿ ಇದ್ದಾರೆ ಅವ್ರ ಮಕ್ಕಳ ಬಗ್ಗೆ ತಿಳ್ಕೊಳಕ್ಕೆ. ಸೊ ಇಲ್ಲ ಅಂತಂದ್ರೆ ನಾವು ಕೆಲವೊಮ್ಮೆ ಮಾಡ್ತೀವಿ, ಈಗ ಯಾವ್ದೋ ಕೆಲವೊಬ್ರು ಮಕ್ಕಳು ಏನೋ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅವ್ರ ಪೇರೆಂಟ್ಸ್ಗೆ ಫೋನ್ ಮಾಡುವಂಥದ್ದು. ಸೊ ಈಗ ಟೆಕ್ನಾಲಜಿಯ ಬಳಕೆಯಿಂದ ತೊಂದರೆಗಳೇನಾಗುತ್ತೆ ಅಂತ ನಾವೀಗ ಮಾತಾಡಿದ್ವಿ. ಈಗ ಅದರಿಂದ ಉಪಯೋಗ ಏನಂತಂದ್ರೆ ಯೂಸ್ ಮಾಡ್ಕೊಂಡು ಪೇರೆಂಟ್ಸ್ಗೆ ಹೇಳೋ ಅಂಥದ್ದು, ನಿಮ್ಮ ಮಗು ಈ ತರ ಇದೆ ಅಥವಾ ಈ ತರ ಮಾಡ್ತಾ ಇದಾರೆ, ನೀವು ಬನ್ನಿ ಮಾಡಿ ಅನ್ನೋ ತರ. ಇನ್ನೊಂದೇನಂತಂದ್ರೆ ಆದಷ್ಟು ಅವರನ್ನ ಆಕ್ಟಿವ್ ಆಗಿ ಇಡಬೇಕು, ಸ್ಟೂಡೆಂಟ್ಸನ್ನ. ಆ ಚಟುವಟಿಕೆಗಳನ್ನ ಆದಷ್ಟು ಮನೆಯಲ್ಲಿ ಕೊಡೋ ಅಂಥದ್ದು. ಸೊ
ಪೇರೆಂಟ್ಸ್ ಈಗ ಟೀಚರ್ಸ್ ಕೊಟ್ಟಿರುವಂಥ ಚಟುವಟಿಕೆಗಳನ್ನು ಅವ್ರ ಮನೆಯಲ್ಲಿ ಹೇಗೆ ಮಾಡ್ತಿದ್ದಾರೆ ಅನ್ನೋವಂಥದ್ದನ್ನು ಯಾರು ಮನೆಯಲ್ಲಿ ಪೇರೆಂಟ್ಸ್ ಕೂಡ ನೋಡೋದ್ರಿಂದ ಎಲ್ಲಿ ಮಕ್ಕಳು ಎಡುತ್ತಿದ್ದಾರೆ ಅಥವಾ ಎಲ್ಲಿ ಮಕ್ಕಳಿಗೆ ಇನ್ನೂ ಅವರನ್ನ ತಿದ್ದೋ ಅಂತ ಅವಕಾಶ ಇದೆ ಅನ್ನೋದು ಪೇರೆಂಟ್ಸ್ಗೂ ಗೊತ್ತಾಗುತ್ತೆ ಮತ್ತೆ ಟೀಚರ್ಸ್ಗೂ ಗೊತ್ತಾಗುತ್ತೆ. ಹೌದು ಮ್ಯಾಮ್, ನೀವು ಹೇಳಿದ್ದು ತುಂಬಾ ಒಳ್ಳೆ ವಿಷಯ. ಅಂದ್ರೆ ಪೋಷಕರು ಮಕ್ಕಳ ಬಗ್ಗೆ ಗಮನ ಕೊಡೋದೇ ಕಡಿಮೆ ಮಾಡ್ತಾರೆ. ಹೆಚ್ಚು ಮನೇಲಿ ಇರೋದ್ರ ಬದಲು ಮಕ್ಕಳು ಶಾಲೆಯಲ್ಲಿ ಇರೋದೇ ಹೆಚ್ಚು. ಹಾಗಾಗಿ ಆ ವಿಷಯವಾಗಿ ಗಮನ ಹರಿಸ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮ್ಯಾಮ್. ಶಿಕ್ಷಕರ ನಡವಳಿಕೆ ವಿದ್ಯಾರ್ಥಿಗಳ ಶಿಸ್ತಿನ ಅಭಿವೃದ್ಧಿಗೆ ಹೇಗೆ ಪ್ರಭಾವ ಬೀರ್ಬೋದು ಅಂತ ಹೇಳ್ತೀರಾ? ಸೊ ಇದ್ರಲ್ಲಿ ಯಾವ ರೀತಿ ಅಂತ ಅಂದ್ರೆ ಒಂದು ಏನಂದ್ರೆ, ಈಗ ಮಕ್ಕಳಿಗೆ ನಾವಾಗಲೇ ಟೆಕ್ನಾಲಜಿ ತಂತ್ರಜ್ಞಾನದ ಬಗ್ಗೆ ಮಾತಾಡುವಾಗ ಮಕ್ಕಳಿಗೆ ತಂತ್ರಜ್ಞಾನ ಯೂಸ್ ಮಾಡೋದು ತುಂಬಾ ಬೇಗ ಗೊತ್ತಾಗ್ಬಿಡುತ್ತೆ. ಹೌದು, ಅವ್ರಿಗೆ ಯಾರು ಹೇಳ್ಕೊಡೋದೇ ಬೇಕಿಲ್ಲ. ಈಗ ಫೇಸ್ಬುಕ್ ಯೂಸ್ ಮಾಡೋದು ಹೇಳ್ಕೊಡೋದು ಬೇಕಿಲ್ಲ. ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದು, ಅದನ್ನ ಅಪ್ಡೇಟ್ ಮಾಡೋದು, ಅದನ್ನ ಎಡಿಟಿಂಗ್ ಮಾಡೋದು, ಇದು ಯಾವುದನ್ನು ಹೇಳ್ಕೊಡ್ಬೇಕಾಗಿಲ್ಲ. ಯಾಕೆ ಹೇಳ್ಕೊಡ್ಬೇಕಾಗಿಲ್ಲ ಅಂತಂದ್ರೆ ಅದೆಲ್ಲ ತುಂಬಾ ಸೃಜನಾತ್ಮಕವಾಗಿರುವಂಥದ್ದು. ಸೊ ಹಾಗಾಗಿ ಶಿಕ್ಷಕರು ಸ್ಕೂಲ್ನಲ್ಲಾಗಿರ್ಬೋದು ಅಥವಾ ಕಾಲೇಜ್ನಲ್ಲಾಗಿರ್ಬೋದು ಅವ್ರಿಗೆ ಕೊಡುವಂಥ ಕಾರ್ಯಯೋಜನೆಗಳು ಅಂದ್ರೆ ಅಸೈನ್ಮೆಂಟ್ಸ್ ಕೊಡ್ತೀವಿ, ಹೋಮ್ವರ್ಕ್ ಕೊಡ್ತೀವಲ್ಲ, ಅದನ್ನ ಆದಷ್ಟು ಸೃಜನಾತ್ಮಕವಾಗಿ ಕೊಡುವಂಥದ್ದನ್ನ ಮಾಡಬೇಕು. ಸೃಜನಾತ್ಮಕವಾಗಿ ಕೊಟ್ಟಾಗ ಮಾತ್ರ ಮಕ್ಕಳ ಜ್ಞಾನ ಈ ಪಠ್ಯ ಕಡೆಗೆ ಸ್ವಲ್ಪ ಒಲವು ಬರುತ್ತೆ. ಇಲ್ಲ ಅದೇ ಪಾಠನ ಇನ್ನೇನೋ ಒಂದು 10 ಸರಿ ಬರ್ಕೊಂಡ್ ಬನ್ನಿ, ಅದು ಅವಶ್ಯಕತೆ ಇದೆ. ಈಗ 10 ಸರಿ ಬರೀರಿ, 5 ಸರಿ ಬರೀರಿ ಅಂತ ಕೊಡೋದು ಅವಶ್ಯಕತೆ ಇದೆ. ಬಟ್ ಅದ್ರ ಜೊತೆಗೆ ಕೆಲವೊಂದು ಸೃಜನಾತ್ಮಕವಾದಂತಹ ಕಾರ್ಯಯೋಜನೆಗಳನ್ನ ಕೊಟ್ಟಾಗ ಮಕ್ಕಳಿಗೆ ಅವರಲ್ಲಿ ಇರುವಂತಹ ಸೃಜನಾತ್ಮಕತೆಯನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು, ಉಪಯೋಗ ಮಾಡ್ಕೊಳ್ಬೋದು ಅನ್ನೋಂಥದ್ದು ಅವರಿಗೆ ಗೊತ್ತಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಕಾರ್ಯಯೋಜನೆಯನ್ನ ಶಿಕ್ಷಕರು ಕೊಟ್ಟಾಗ ಅವರು ಅಟ್ರಾಕ್ಟ್ ಆಗ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ, ಯಾರು ತುಂಬಾ ಚೆನ್ನಾಗಿ ಮಕ್ಕಳನ್ನ ಟೀಚರ್ಗಳು ಚೆನ್ನಾಗಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ಮಕ್ಕಳು ಟೀಚರ್ಗಳ ಕಡೆಗೆ ಒಲವು ಜಾಸ್ತಿ. ನಂಗೆ ಈ ಟೀಚರ್ ಅಂದ್ರೆ ಇಷ್ಟ, ಈ ಸರ್ ಅಂದ್ರೆ ಇಷ್ಟ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವರಲ್ಲಿ ಇರುವಂತಹ ಸೃಜನಾತ್ಮಕತೆಯನ್ನ ಹೊರಗೆ ತರಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅದನ್ನ ಶಿಕ್ಷಕರು ತುಂಬಾ ಮಾಡಬೇಕಾಗಿದೆ. ಮತ್ತೆ ಅವ್ರಿಗೆ ತುಂಬಾ ಪ್ರೋತ್ಸಾಹವನ್ನ ಕೊಡಬೇಕು. ಅವ್ರು ಮಾಡುವಂಥ ಪ್ರತಿಯೊಂದು, ಅದು ಪಠ್ಯದಲ್ಲಾಗಿರ್ಬೋದು, ಪಠ್ಯೇತರ ಚಟುವಟಿಕೆಗಳಲ್ಲಾಗಿರ್ಬೋದು, ಆದಷ್ಟು ಅವರನ್ನ ಪ್ರೋತ್ಸಾಹವನ್ನ ಕೊಡಬೇಕು. ಮತ್ತೆ ಆದಷ್ಟು ಎಲ್ಲ ಮಕ್ಕಳಲ್ಲಿನೂ ಅವ್ರದೇ ಆದಂಥ ಕೆಲವೊಂದು ಸ್ಟ್ರಾಂಗ್ ಪಾಯಿಂಟ್ಸ್ ಅಂತ ಇರುತ್ತೆ. ಅಂದ್ರೆ ಕೆಲವೊಂದರಲ್ಲಿ ಅವರು ತುಂಬಾ ಚೆನ್ನಾಗಿರ್ತಾರೆ. ಸೊ ಆ ಯಾವ ಏರಿಯಾದಲ್ಲಿ ಅಥವಾ ಯಾವ ವಿಷಯದಲ್ಲಿ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಅದನ್ನ ಹೊರತರುವಂಥದ್ದು, ಅದಕ್ಕೆ ಅವರು ಪ್ರೋತ್ಸಾಹವನ್ನ ನೀಡುವಂಥದ್ದು. ಮತ್ತೆ ಪ್ರತಿಯೊಂದು ಮಗು ಕೂಡ ಯಾವುದೋ ಒಂದು ವಿಷಯದಲ್ಲಿ ಅದಷ್ಟು ಚೆನ್ನಾಗಿರೋದಿಲ್ಲ, ಡಲ್ ಆಗಿರತ್ತೆ. ಸೊ ಡಲ್ ಆಗಿರತ್ತೆ ಅಂತಂದ್ರೆ ಆ ಡಲ್ ಆಗಿರುವಂಥದ್ದನ್ನ ಯಾವ ರೀತಿಯಾಗಿ ಅದನ್ನ ಇನ್ನೂ ಇಂಪ್ರೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಗಮನವನ್ನ ಕೊಡಬೇಕು. ಮತ್ತೆ ಇನ್ನೊಂದೇನಂತಂದ್ರೆ ಮಕ್ಕಳಿಗೆ ಆದಷ್ಟು ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಟೀಚರ್ಸು. ಅದು ಸ್ಕೂಲ್ನಲ್ಲಿ ಸಾಧ್ಯ ಆಗುತ್ತೆ. ಸ್ಕೂಲ್ನಲ್ಲಿ ಸಾಧ್ಯ ಆದಾಗ ಅವರ ಕಾರ್ಯನಿರ್ವಹಣೆ ಯಾವಾಗ ಮಕ್ಕಳು ಸ್ವತಂತ್ರವಾಗಿ ಮಾಡ್ತಾರೆ ಆವಾಗ ಇದು ನಾನು ಮಾಡ್ತಿರೋಂಥ ಕೆಲಸ, ಇದನ್ನ ನಾನು ತುಂಬಾ ಚೆನ್ನಾಗಿ ಮಾಡಬೇಕು, ಬೇರೆಯವ್ರಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಅಂತಹ ಮನೋಭಾವ ಬಂದಾಗ ಅದು ತುಂಬಾ ಬೇಗ ಅವರಿಗೆ ಶಿಸ್ತನ್ನ ಕಲಿಸುತ್ತೆ. ನಾನು ಇಷ್ಟು ಚೆನ್ನಾಗಿ ಮಾಡಬೇಕು ಅಂದ್ರೆ ನಾನು ಏನೇನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅನ್ನೋವಂಥದ್ದು. ಅದ್ರ ಜೊತೆಗೆ ಒಂದು ಗ್ರೂಪ್ನಲ್ಲಿ ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಬಿಡಬೇಕು, ಒಂದು ಗುಂಪಿನಲ್ಲಿ. ಅವಾಗ ಏನಾಗುತ್ತೆ, ಗುಂಪಿನಲ್ಲಿ ಕೆಲಸ ಮಾಡಿದಾಗ ಒಂದ್ ಸ್ವಲ್ಪ ದಿನ ಒಂದೇ ಮಗು ಕೆಲಸ ಮಾಡ್ಬೋದು. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಯಾರೋ ಒಂದ್ ಮಗು ಸುಮ್ನೆ ಇದೆ ಅಂದ್ರೆ ಇನ್ನೊಂದ್ ಮಗು ಅದಕ್ಕೆ ಹೇಳತ್ತೆ, ನೋಡಪ್ಪ ನೀನ್ ಹಿಂಗ್ ಮಾಡು, ನೀನ್ ಇದನ್ ಮಾಡು ಅಂತ. ಅವರಲ್ಲೇನೆ ಆ ಒಟ್ಟಾಗಿ ಕೆಲಸ ಮಾಡುವಂತ ಭಾವನೆಗಳು ಬರುತ್ತೆ. ಸೊ ಈ ಎಲ್ಲದನ್ನು ಆ ಮಕ್ಕಳನ್ನ ಶಿಸ್ತಾಗಿ ಇರ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಸೊ ಡೈರೆಕ್ಟ್ ಆಗಿ ಅಲ್ಲದೆ ಇದ್ರು ಇಂಡೈರೆಕ್ಟ್ ಆಗಿ ನಾನು ಈ ಕೆಲಸ ಮಾಡಿದ್ದೀನಿ, ನಾನೊಬ್ಬ ಫ್ರೆಂಡಿಗೆ ಹೆಲ್ಪ್ ಮಾಡಿದ್ದೀನಿ, ನಾನು ಇದನ್ನ ಭಾವನೆಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಬರುತ್ತೆ. ಸೊ ಹಾಗಾಗಿ ಟೀಚರ್ಸ್ ಆದಂಥವ್ರು ಮಕ್ಕಳಲ್ಲಿ ಇರುವಂತಹ ಸೃಜನಾತ್ಮಕತೆಯನ್ನ ಹೊರಗೆ ತರುವಂಥದ್ದು ಮತ್ತೆ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಾಗ ಮಕ್ಕಳು ಆದಷ್ಟು ಶಿಸ್ತನ್ನ ಕಲಿತಾ ಹೋಗ್ತಾರೆ. ಹೌದು ಮ್ಯಾಮ್. ಹಾಗೇನೆ ಇಂದಿನ ಕಾಲದಲ್ಲಿ ಅಂದ್ರೆ ಈಗ ಪ್ರೆಸೆಂಟ್ ಕಾಲದಲ್ಲಿ ಮಕ್ಕಳಿಗೆ ಶಿಸ್ತನ್ನ ಬೆಳೆಸೋದು ಯಾವ ಕಾರಣಗಳಿಂದ ಕಷ್ಟ ಆಗ್ತಿದೆ ಅಂತ ಹೇಳ್ತೀರಾ? ಮೇಜರ್ ಆಗಿ ಟೆಕ್ನಾಲಜಿ ಎಷ್ಟು ನಮಗೆ ಸಹಾಯ ಮಾಡ್ತಿದೆ ಈ ತಂತ್ರಜ್ಞಾನ, ಅಷ್ಟೇ ನಮಗೆ ಅದರಿಂದ ತೊಂದರೆಗಳು ಆಗ್ತಿದೆ. ಸೊ ಮೇಜರ್ ಆಗಿ ನಮಗೆ ಬಂದಿರೋವಂಥದ್ದು ಟೆಕ್ನಾಲಜಿ. ತಂತ್ರಜ್ಞಾನಕ್ಕೆ ಮಕ್ಕಳೆಲ್ಲ ತುಂಬಾ
ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಹೌದು. ಮುಂಚೆ ಈ ಚಟ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ ಅದು. ಖಂಡಿತ. ಮುಂಚೆ ಎಲ್ಲ ಏನು ಈ ಧೂಮಪಾನ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದನ್ನ ಅಥವಾ ಡ್ರಗ್ಸ್ ತಗೊಳ್ಳುವಂಥದ್ದನ್ನ ಚಟ ಅಂತ ಹೇಳ್ತಿದ್ವಿ. ಈಗ ಟೆಕ್ನಾಲಜಿನೇ ಒಂದು ಚಟ ಆಗಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಾನು ನೋಡಿದ್ದೀನಿ ಈ ಬೆಂಗಳೂರಿನ ನಿಮ್ಹಾನ್ಸ್ ಹಾಸ್ಪಿಟಲ್ನಲ್ಲಿ ಈ ಮೊಬೈಲ್ ಅಡಿಕ್ಷನ್ ಇಂದ ಹೊರ ತರಲಿಕ್ಕೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಥರನೇ ಇದೆ. ಅಂದ್ರೆ ಅಲ್ಲಿ ಈ ಮೊಬೈಲ್ ಇಂದ ಹೊರಗೆ ತರೋದಕ್ಕೆ ಅದನ್ನ. ಸೊ ಆ ಇದ್ರಲ್ಲಿ ಅದು ಒಂದು. ಆಮೇಲೆ ಇನ್ನೊಂದಂದ್ರೆ ಎಲ್ಲರೂ ಅವ್ರದೇ ಲೋಕದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಪೇರೆಂಟ್ಸ್ ಕೂಡ ಅಷ್ಟೇ, ಅವ್ರದೇ ಲೋಕದಲ್ಲಿದ್ದಾರೆ. ಪೇರೆಂಟ್ಸ್ಗಾಗ್ಲಿ ಯಾವುದೇ ವ್ಯಕ್ತಿಗಾಗ್ಲಿ ಕಷ್ಟ ತಪ್ಪಿದ್ದಲ್ಲ, ಇದ್ದೇ ಇರುತ್ತೆ. ಸೊ ಈ ಯಾವಾಗ ಪೇರೆಂಟ್ಸು, ಪೋಷಕರು ಅವರ ಮಕ್ಕಳ ಬಗ್ಗೆ ಗಮನವನ್ನ ಕಡಿಮೆ ಮಾಡ್ತಾರೆ, ಆವಾಗ ಶಿಸ್ತನ್ನ ನಾವು ತರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು, ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಅಪ್ಪ ಅಮ್ಮ ಮಗು ಅಷ್ಟೇ ಇರ್ತಾರೆ, ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ಇರ್ತಾರೆ. ಇದು ಒಂದು ರೀತಿಯಲ್ಲಿ ನಮಗೆ ಸಾಮಾಜಿಕವಾಗಿ ತೊಂದರೆಯನ್ನೇ ತರ್ತಿದೆ. ಮುಂಚೆ ತುಂಬಾ ಜನ ಇದ್ದಾಗ ಈಸಿ ಆಗಿತ್ತು ಮಕ್ಕಳಿಗೆ. ಪೇರೆಂಟ್ಸು ಒಂದಷ್ಟು ಕೆಲಸಗಳನ್ನ ಹೇಳ್ಕೊಡೋರು, ಮತ್ತೆ ಮನೆಯಲ್ಲಿರುವಂಥ ಅಜ್ಜಿ ತಾತಂದಿರಾಗಿರ್ಬೋದು ಅವರು ಒಂದಷ್ಟು ಹೇಳ್ಕೊಡೋರು, ಮತ್ತೆ ಮನೆ ತುಂಬ ಮಕ್ಕಳಿರೋರು ಅವರ ಜೊತೆ ಸ್ಪೆಂಡ್ ಮಾಡೋ ಟೈಮಿಂದಾಗಿ ಶಿಸ್ತು ಆರಾಮಾಗಿ ಅವ್ರಿಗೆ ಬರ್ತಿತ್ತು. ನಾವು ಇದೆಲ್ಲ ಕೆಲಸ, ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋಬೇಕು, ಅವರೇನೋ ಮಾಡ್ತಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು, ಇದೆಲ್ಲ ಬರ್ತಿತ್ತು. ಈಗ ನಮ್ಮಲ್ಲಿ ಈ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ ಏನ್ ಆಗಿದೆ, ಅದರಿಂದ ಒಂಥರ ಇಂಡಿಪೆಂಡೆಂಟ್ ಮಕ್ಕಳು, ನನ್ನ ಕೆಲಸ ಮಾತ್ರ ಮಾಡಬೇಕು, ನಾನು ಇದನ್ನ ಮಾತ್ರ ಮಾಡಬೇಕು ಅನ್ನೋಂಥದ್ರಿಂದ ಈ ಶಿಸ್ತು ಕಲಿಸೋವಂಥದ್ದು ಬಹಳ ಕಡಿಮೆ ಆಗಿದೆ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಗಮನ ವ್ಯಾಪ್ತಿ, ಅಟೆನ್ಷನ್ ಸ್ಪ್ಯಾನ್ ಅಂತ ಏನ್ ಹೇಳಿದೆ, ಅದು ತುಂಬಾ ಕಡಿಮೆ ಆಗಿದೆ. ಸೊ ಆ ಗಮನ ವ್ಯಾಪ್ತಿ ಬರಬೇಕು ಅಂತಂದ್ರೆ ನಾವು ಮೇಜರ್ ಆಗಿ ಮಾಡ್ಬೇಕಾಗಿರುವಂತದ್ದು ಪೋಷಕರು ಅಂತ ಹೇಳಿದ್ರೆ ಮಕ್ಕಳುಗಳಿಗೆ ಪುಸ್ತಕಗಳನ್ನ ಓದಕ್ ಬಿಡಬೇಕು. ಅದು ಯಾವುದೇ ತರ ಪುಸ್ತಕ ಆಗಿರ್ಬೋದು ಅಥವಾ ದಿನ ಬರುವಂತ ನ್ಯೂಸ್ ಪೇಪರ್ ಆಗಿರ್ಬೋದು, ಮನೆಗೆ ತರಿಸ್ಕೊಳ್ಬೇಕಂತೇನಿಲ್ಲ. ಈಗೆಲ್ಲ ಕಡೆನೂ ಈ ಗ್ರಂಥಾಲಯಗಳಿವೆ, ಎಲ್ಲ ಪಂಚಾಯತಿ ಲೆವೆಲ್ನಲ್ಲಿ ಗ್ರಂಥಾಲಯಗಳು ಇರೋದ್ರಿಂದ ಅಲ್ಲಿ ಹೋಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಅದನ್ನ ಮಾಡಬೇಕು. ಸೊ ಈ ಅಟೆನ್ಷನ್ ಸ್ಪ್ಯಾನ್ ಅಥವಾ ಗಮನ ವ್ಯಾಪ್ತಿ ಏನಿದೆ ಇದು ಕಡಿಮೆ ಆಗಿರೋದ್ರಿಂದ ಕೂಡ ನಾವು ಶಿಸ್ತನ್ನ ಕಲಿಸೋದು ಬಹಳ ಮುಖ್ಯ. ಅಂದ್ರೆ ಅವ್ರನ್ನ ಹಿಡಿದು ಕೂರ್ಸೋದೇ ಕಷ್ಟ. ಕೂರ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಇನ್ನೇನು ಹೇಳ್ಕೊಡಕ್ ಸಾಧ್ಯ. ಸೊ ಅದು ಒಂದು. ಸೊ ಈ ಎಲ್ಲ ಕಾರಣಗಳಿಂದ ಅವ್ರನ್ನ ಶಿಸ್ತಿನ ಕಡೆ ನಾವು ಕರ್ಕೊಂಡು ಹೋಗುವಂಥದ್ದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗೆಯೇ ಅವಿಭಕ್ತ ಕುಟುಂಬದಲ್ಲಿ ಮಕ್ಕಳನ್ನ ಬೆಳೆಸೋದು ಕೂಡ ಶಿಸ್ತನ್ನ ಮೂಡಿಸುತ್ತೆ ಅನ್ನೋದ್ರ ಬಗ್ಗೆನೂ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಮ್ಯಾಮ್. ಮಕ್ಕಳಲ್ಲಿ ಸ್ವಯಂ ಶಿಸ್ತು ಬೆಳೆಸುವ ಪರಿಣಾಮಕಾರಿ ವಿಧಾನಗಳು ಅಂದರೆ ಯಾವ್ಯಾವುದು ಅಂತ ಹೇಳ್ತೀರಾ? ಮೊದಲನೇದು ಹೇಳ್ದಂಗೆ ಪೋಷಕರು ಮತ್ತು ಶಿಕ್ಷಕರೇನಿರ್ತಾರೆ ಅವರು ಮಕ್ಕಳಿಗೆ ಮಾದರಿಯಾಗಬೇಕು. ಅವರು ಮಕ್ಕಳಿಗೆ ಮಾದರಿಯಾಗೋ ರೀತಿಯಲ್ಲಿ ಅವರು ಯಾವಾಗ ನಡ್ಕೊಳ್ತಾರೆ ಆಟೋಮ್ಯಾಟಿಕಲಿ ಆ ಶಿಸ್ತು ಬಂದ್ಬಿಡತ್ತೆ. ಹೌದು, ತನ್ನಕ್ಕೆ ತಾನೇ ಅದು ಬರುತ್ತೆ. ಸೊ ಅದನ್ನ ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ನೋಡಿ ಕಲಿತಾರೆ ಮಕ್ಕಳು ಅಂತ. ಸೊ ಅದು ಬಹಳ ಮುಖ್ಯ. ಮತ್ತೆ ಸ್ಕೂಲ್ನಲ್ಲೇ ಆಗಲಿ, ಕಾಲೇಜಲ್ಲೇ ಆಗಲಿ ಅಥವಾ ಮನೆಯಲ್ಲೇ ಆಗಲಿ ಮಕ್ಕಳಿಗೆ ಕೆಲವೊಂದು ನಿಯಮಿತ ದಿನಚರಿಯನ್ನ ಇಟ್ಟಿರ್ಬೇಕು. ದಿನನಿತ್ಯ ಅವ್ರು ಏನ್ ಮಾಡ್ಬೇಕು ಅಂತ, ದಿನನಿತ್ಯದ ಕಾರ್ಯಗಳನ್ನ ಮಾಡ್ಕೊಳ್ಬೇಕು. ಒಂದಷ್ಟು ಸಮಯ ಓದ್ಲಿಕ್ಕಿಡ್ಬೇಕು, ಒಂದಷ್ಟು ಸಮಯ ಆಟ ಆಡ್ಲಿಕ್ಕಿಡ್ಬೇಕು, ಒಂದಷ್ಟು ಸಮಯ ವಿಶ್ರಾಂತಿ ಪಡಿಬೇಕು. ಏನೋ ಕೆಲಸ ಮಾಡದೆ ಸುಮ್ಮನೆ ಇರುವಂಥದ್ದು ಕೂಡ ಬಹಳ ಮುಖ್ಯ. ಸೊ ವಿಶ್ರಾಂತಿಗೆ ಅಂತಾನೆ ಕೆಲವೊಂದು ಟೈಮ್ ಇಡಬೇಕು. ಮತ್ತೆ ಕುಟುಂಬದ ಜೊತೆ ಸಮಯವನ್ನ ಕಳೀಲಿಕ್ಕೋಸ್ಕರ ಈ ಫ್ಯಾಮಿಲಿ ಟೈಮ್ ಅನ್ನುವಂಥದ್ದೇನಿದೆ ಅದನ್ನ ಬೆಳೆಸ್ಬೇಕು. ಮತ್ತೆ ಮಕ್ಕಳನ್ನ ಆದಷ್ಟು ಮನೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕು. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಈಗ ಭಾವನೆ ಅಂತಂದ್ರೆ, ನಾವು ನೋಡಿದೀವಿ ಎಷ್ಟೊಂದ್ ಜನ ಪೇರೆಂಟ್ಸ್ ಬಂದಾಗ, ಮೇಡಮ್ ನಾವು ಮಕ್ಳಿಗೆ ಯಾವುದೇ ರೀತಿ ಕೆಲಸ ಕೊಡಲ್ಲ, ಬರೀ ಓದಕ್ಕೆ ಹೇಳ್ತೀವಿ. ಇಲ್ಲ, ಅದು ತಪ್ಪು. ನೀವಲ್ಲೇ ತಪ್ಪು ಮಾಡ್ತಿರೋದು. ಬರೀ ಓದಿ ಅಂತ ಹೇಳ್ತಾ ಇದ್ರೆ ಅವ್ರಿಗೂ ಬೇಜಾರಾಗುತ್ತೆ. ನಿಮ್ಮ ಏನ್ ಕೆಲ್ಸಗಳಿರುತ್ತೆ, ಅದು ಸಣ್ಣ ಪುಟ್ಟ ಮನೆ ಕೆಲಸ ಆಗಿರ್ಬೋದು ಅಥವಾ ಇಲ್ಲೆಲ್ಲ ಈಗ ಜಮೀನ್ಗಳಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಕೆಲವೊಂದು ಕೆಲಸಗಳನ್ನ ಮಕ್ಕಳಿಗೆ ಕೊಡಬೇಕು. ಅವಾಗ ಅವ್ರಿಗೂ ಏನಾಗುತ್ತೆ, ನಾನು ಓದ್ತಾನೂ ಇದ್ದೀನಿ, ಈ ಕೆಲಸನೂ ಮಾಡ್ತಿದ್ದೀನಿ ಅನ್ನೋವಂಥದ್ರದ್ದು ಎರಡನ್ನೂ ಮ್ಯಾನೇಜ್ ಮಾಡುವಂಥದ್ದು. ಅಂದರೆ ಇಲ್ಲಿ ಹೇಗೆ ನಿಭಾಯಿಸ್ಬೇಕು, ಓದುವಾಗ ಯಾವ ರೀತಿ ಇರಬೇಕು ಅನ್ನೋವಂಥದ್ದೆಲ್ಲನೂ ಕೂಡ ಬರುತ್ತೆ. ಸೊ ಹಾಗಾಗಿ ಅದು ಅವರಲ್ಲೇ ಶಿಸ್ತು ಬರುತ್ತೆ. ಈಗ ಓಕೆ, ನಮ್ಮಪ್ಪ ನನಗೆ ವ್ಯವಸಾಯ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ಜಮೀನಲ್ಲಿ ಕೆಲಸ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಒಂದು 8 ಗಂಟೆ ಬೆಳಗ್ಗೆ 10 ಗಂಟೆಗೆ ನಾನು ಕಾಲೇಜ್ಗೆ ಹೋಗಬೇಕು ಅಂದರೆ ಯಾವ ಟೈಮಲ್ಲಿ ಜಮೀನಿಗೆ ಹೋಗಿ ಬರಬೇಕು, ಕಾಲೇಜಿಗೆ ಯಾವ ಟೈಮಿಗೆ ಹೋಗಿ ಬರಬೇಕು, ಇದೆಲ್ಲನೂ ಅವ್ರಿಗೆ ಸಹಾಯ ಆಗುತ್ತೆ. ಮತ್ತು
ಮಕ್ಕಳಿಗೆ ಸ್ಕೂಲ್ನಲ್ಲೇ ಆಗಿರ್ಬೋದು ಮತ್ತು ಮನೆಯಲ್ಲೇ ಆಗಿರ್ಬೋದು ಕೆಲವೊಂದು ಜವಾಬ್ದಾರಿಗಳನ್ನು ಕೊಡಬೇಕು. ಮನೆಯ ಜವಾಬ್ದಾರಿಯನ್ನು ಮಕ್ಕಳಿಗೆ ತಿಳಿಸಿರ್ಬೇಕು. ಅಂದರೆ ಅದನ್ನು ಹೊರಿಸ್ಬೇಕು ಅಂತ ಅಲ್ಲ, ಅವರಿಗೆ ತಿಳಿಸಿರ್ಬೇಕು ಏನೇನು ಜವಾಬ್ದಾರಿಗಳಿರುತ್ತೆ ಅಂತ. ಆವಾಗ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನುವಂಥದ್ದನ್ನು ಅವರೇ ಪ್ಲ್ಯಾನ್ ಮಾಡ್ತಾರೆ. ಈಗ ಸ್ಕೂಲು ಕಾಲೇಜ್ಗಳಲ್ಲಿ ಏನಾದರೂ ಪ್ರೋಗ್ರಾಮ್ಗಳನ್ನು ಮಾಡಿದ್ರೆ ಅಥವಾ ಏನಾದರೂ ಚಟುವಟಿಕೆಗಳನ್ನು ಮಾಡಿದ್ರೆ ಅದ್ರದ್ದು ಒಂದಷ್ಟು ಭಾಗವನ್ನು ಮಕ್ಕಳಿಗೆ ನೀವೇ ಜವಾಬ್ದಾರಿ ತಗೊಂಡು ಮಾಡಿ ಅಂತ ಕೊಟ್ಟಾಗ ಅವ್ರು ಅದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಆ ರೀತಿಯಾಗಿ ಅವರಲ್ಲಿ ಶಿಸ್ತು ತಾನಾಗ್ ತಾನೇ ಬರುತ್ತೆ. ಅದನ್ನ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಅದು ತಾನಾಗ್ ತಾನೇ ಬರುತ್ತೆ. ಇನ್ನೊಂದು, ಆದಷ್ಟು ಅವರನ್ನ ಸಂವಾದದಲ್ಲಿ ತೊಡಗಿಸ್ಕೊಳ್ಬೇಕು. ಮನೆಯಲ್ಲೂ ಅವ್ರನ್ನ ಮಾತಾಡಿಸ್ತಾ ಇರಬೇಕು. ಟೀಚರ್ಸ್ನು ಅವಾಗ ಮಾತಾಡಿಸ್ತಾ ಇರಬೇಕು. ಅವಾಗ ಏನಾಗುತ್ತೆ, ನನ್ನ ಯಾರೋ ಮಾತಾಡಿಸ್ತಿದ್ದಾರೆ, ನಾನು ಯಾವ ಥರ ಇರಬೇಕು, ನನ್ನ ಟೀಚರ್ ಮಾತಾಡಿಸ್ತಿದ್ದಾರೆ ಅಂದರೆ ಟೀಚರ್ ಜೊತೆ ನಾನು ಯಾವ ಥರ ಮಾತಾಡಬೇಕು, ಫ್ರೆಂಡ್ಸ್ ಜೊತೆ ಯಾವ ಥರ ಮಾತಾಡಬೇಕು, ಮನೆಯಲ್ಲಿರೋರ ಜೊತೆ ಯಾವ ಥರ ಮಾತಾಡಬೇಕು ಅನ್ನೋವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ. ಸೊ ಆದಷ್ಟು ನಾವು ಮಕ್ಕಳನ್ನು ಈ ಸಂವಾದಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ಈ ಸ್ವಯಂ ಶಿಸ್ತು ಅನ್ನೋವಂಥದ್ದು ಅಥವಾ ಅವರಿಗೆ ಶಿಸ್ತು ಅನ್ನೋಂಥದ್ದು ಒಂದಿನದಲ್ಲಿ ಬರೋದಿಲ್ಲ. ಅದು ತುಂಬ ನಿರಂತರ ಪ್ರಯತ್ನ ಆಗಬೇಕು. ಮನೆಯಲ್ಲೂ ಆಗಬೇಕು, ಮತ್ತು ಅವ್ರು ಓದುತ್ತಿರುವಂಥ ಶಾಲೆ ಆಗಿರ್ಬೋದು ಅಥವಾ ಕಾಲೇಜ್ನಲ್ಲಾಗಿರ್ಬೋದು, ಅಲ್ಲಿ ಕೂಡ ಇದೆಲ್ಲ ನಡೆಸ್ಕೊಂಡು ಹೋಗಬೇಕು. ಹೌದು ಮ್ಯಾಮ್, ಈ ವಿಷಯವಾಗಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಮ್ಯಾಮ್. ಹಾಗೇನೆ ಮಕ್ಕಳಿಗೆ ಶಿಸ್ತನ್ನು ಕಲಿಸುವಲ್ಲಿ ಪ್ರೀತಿ ಮತ್ತು ಸಹನೆ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮ್ಯಾಮ್? ಪ್ರೀತಿ ಮತ್ತು ಸಹನೆ ಅನ್ನೋದಕ್ಕಿಂತ ಅವರಿಗೆ ನಂಬಿಕೆಯನ್ನು ಗಳಿಸುವಂಥದ್ದು ಬಹಳ ಮುಖ್ಯ. ನಾವು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀವಿ ಮತ್ತು ಅವ್ರ ಜೊತೆ ತುಂಬ ಸಂಯಮದಿಂದ ನಡ್ಕೊಳ್ತಾ ಇದ್ದೀವಿ ಅನ್ನೋದ್ರ ಜೊತೆಗೆ ಅದು ಯಾವಾಗ ನಡ್ಕೊಳ್ತೀವಿ ಆಗ ಮಕ್ಕಳಿಗೆ ಅವ್ರ ಮೇಲೆ ನಂಬಿಕೆ ಬರುತ್ತೆ. ಸೊ ಮಕ್ಕಳಿಗೆ ಒಬ್ರ ಮೇಲೆ ನಂಬಿಕೆ ಅಥವಾ ನಮಗೆ ಆಗಿರ್ಬೋದು, ಯಾರ ಮೇಲಾದ್ರೂ ನಂಬಿಕೆ ಬಂದಾಗ ನಾವು ಅವ್ರ ಹತ್ರ ಮುಕ್ತವಾಗಿ ಚರ್ಚೆ ಮಾಡ್ತೀವಿ ಅಥವಾ ಮುಕ್ತವಾಗಿ ಹೇಳ್ಕೊಳ್ತೀವಿ. ಅದನ್ನ ಬೆಳೆಸೋದಕ್ಕೆ ಅದು ತುಂಬ ಸಹಾಯ ಆಗುತ್ತೆ. ನಾವು ಪ್ರೀತಿಯಿಂದನೂ ಮಾತಾಡಿಸ್ಬೇಕಾಗತ್ತೆ, ಮತ್ತೆ ಕೆಲವೊಮ್ಮೆ ದಂಡವನ್ನು ವಿಧಿಸ್ಬೇಕಾಗತ್ತೆ, ಪನಿಷು ಮಾಡಬೇಕಾಗತ್ತೆ ಅವರಿಗೆ. ಬಟ್ ಇದರಿಂದ ಏನಾಗುತ್ತೆ, ಪ್ರೀತಿ ಮತ್ತೆ ಸಹನೆಯಿಂದ ಅವ್ರ ಜೊತೆ ನಡ್ಕೊಂಡಾಗ ಮಕ್ಕಳಿಗೆ ನಂಬಿಕೆ ಬರುತ್ತೆ. ಮಕ್ಕಳು ಯಾವಾಗ ನಂಬಿಕೆಯನ್ನ ಪಡ್ಕೊಳ್ತಾರೆ ಅಥವಾ ನಂಬಿಕೆ ಬರುತ್ತೆ ಪೇರೆಂಟ್ಸ್ ಮೇಲಾಗಿರ್ಬೋದು, ಟೀಚರ್ಸ್ ಮೇಲಾಗಿರ್ಬೋದು, ಆವಾಗ ಮಕ್ಕಳು ಆದಷ್ಟು ಮುಕ್ತವಾಗಿ ಓಪನ್ ಅಪ್ ಆಗ್ತಾರೆ. ಮುಕ್ತವಾಗಿ ಓಪನ್ ಅಪ್ ಆದಾಗ ಏನಾಗುತ್ತೆ ಅಂತಂದ್ರೆ ಅವರಲ್ಲಿರುವಂತಹ ಒಳ್ಳೆ ಗುಣಗಳು ಅಥವಾ ಅವರಲ್ಲಿರುವಂತಹ ಏನ್ ಹೇಳ್ತೀವಿ ಸ್ಕಿಲ್ಸ್ ಅಂತ ಏನ್ ಹೇಳ್ತೀವಿ, ಕೌಶಲ್ಯಗಳು ಏನಿರುತ್ತೆ ಅದೆಲ್ಲ ಹೊರಗೆ ಬರುತ್ತೆ. ಸೊ ಅವಾಗ ಅವರ ಬೆಳವಣಿಗೆಗೆ ಸಹಾಯ ಆಗುತ್ತೆ. ನಾವು ಮುಕ್ತವಾಗಿದ್ದಾಗ ಮಾತ್ರ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ. ಯಾವಾಗ ತುಂಬಾ ಸಂಕೋಚದಿಂದ ಮಕ್ಕಳಿರ್ತಾರೆ ಅವರಲ್ಲಿ ಬೆಳವಣಿಗೆ ಸಾಧ್ಯ ಇಲ್ಲ. ಸೊ ಅದನ್ನ ವಾಚೆ ತರಬೇಕು ಅಂತಂದ್ರೆ ಈ ಪ್ರೀತಿ ಮತ್ತೆ ಸಹನೆ ಬಹಳ ಮುಖ್ಯ. ಮತ್ತೆ ಅವರಲ್ಲಿ ಬದಲಾವಣೆಗಳನ್ನ ತರಬೇಕು ಅಂತಂದ್ರೂ ಕೂಡ ಅವ್ರನ್ನ ಪ್ರೀತಿಯಿಂದಾನೇ ಗೆಲ್ಲಿಕ್ ಸಾಧ್ಯ. ಅವ್ರ ಪ್ರೀತಿಯಿಂದ ಗೆದ್ದ ಮೇಲೆ ನಾವು ಅವ್ರು ತಪ್ಪು ಮಾಡಿದಾಗ ತಿದ್ದೋದು, ಅವ್ರಿಗೆ ಸ್ವಲ್ಪ ಪನಿಷ್ ಮಾಡೋದೆಲ್ಲ ಇದ್ದಿದ್ದೆ. ಆದ್ರೆ ಮೊದಲನೇದಾಗಿ ಅವರ ನಂಬಿಕೆಯನ್ನ ಗಳಿಸ್ಬೇಕು ಅಂತಂದ್ರೆ ನಾವು ಪ್ರೀತಿಯಿಂದ ಇರಬೇಕು. ಅವಾಗ ಅವರು ಕೂಡ ಸ್ವಲ್ಪ ನಮ್ಮಲ್ಲಿ ಮುಕ್ತವಾಗಿ ಇರ್ತಾರೆ. ಮ್ಯಾಮ್, ಹಾಗೇನೆ ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳ ಭವಿಷ್ಯಕ್ಕಾಗಿ ಶಿಸ್ತನ್ನು ಹೇಗೆ ಸಮತೋಲನದಿಂದೊಂದಿಗೆ ಅಳವಡಿಸಬಹುದು ಅಂತ ಹೇಳ್ತೀರಿ? ಆದಷ್ಟು ಮಕ್ಕಳ ಜೊತೆ ನಾನು ಹೇಳೋದಿಷ್ಟೇ, ಎಲ್ಲ ಪೋಷಕರಿಗೆ ನಿಮ್ಮ ಮಕ್ಕಳ ಜೊತೆ ಆದಷ್ಟು ಸಮಯವನ್ನ ಕಳೀರಿ. ಅಂದ್ರೆ ಕುತ್ಕೊಂಡು ಮಾತಾಡಿ ಅಂತಾನೆ ಹೇಳ್ತಿಲ್ಲ, ಕುತ್ಕೊಂಡು ಮಾತಾಡೋದು ಒಂದ್ ಕಡೆ. ನೀವು ಕೆಲಸ ಮಾಡ್ತಿರ್ತೀರ, ಮಕ್ಕಳನ್ನು ಕರೀರಿ, ಆ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ. ಅಥವಾ ಮನೆಯಲ್ಲಿ ಸುಮ್ಮನೆ ಏನೋ ಈಗ ಮನೆಯಲ್ಲಿ ಅಡ್ಗೆ ಮಾಡ್ತಾ ಇರ್ತೀರಿ, ಅವರನ್ನು ಕರೀರಿ. ಒಂದ್ ಸ್ವಲ್ಪ ಏನೋ ಒಂದ್ ಚಿಕ್ಕ ಪುಟ್ಟದು ಅದು ಎತ್ಕೊಡು ಅಂತ ಹೇಳೋ ಅಂಥದ್ದು. ಅಥವಾ ಅವ್ರನ್ನ ಜಮೀನಿಗೆ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ಇನ್ನೇನೋ ಒಂದಷ್ಟು ಚಿಕ್ಕ ಚಿಕ್ಕ ಪುಟ್ಟ ಕೆಲಸಗಳನ್ನ ಕೊಡುವಂಥದ್ದು. ಸೊ ಹಾಗಾಗಿ ಅವ್ರಿಗೆ ಅದನ್ನ ಮಾಡುವಂಥದ್ದು. ಪೇರೆಂಟ್ಸ್ ಆದರೆ, ಟೀಚರ್ಸ್ ಆದರೆ ಏನು, ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಏನು ಮಾಡ್ಬೋದು ಅಂತಂದರೆ ಅವ್ರನ್ನ ಕರೆಸೋವಂಥದ್ದು, ಅವರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳೋವಂಥದ್ದು. ನಂಗೆ ಕೆಲಸಗಳನ್ನು ಹೇಳೋವಂಥದ್ದು ಅಂತ ಹೇಳಿದ ತಕ್ಷಣ ಅದನ್ನು ಬೇರೆ ರೀತಿಯಲ್ಲಿ ತಗೊಳ್ಳೋದಲ್ಲದೆ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಕ್ಕಳ ಕೈಲಿ ಮಾಡಿಸೋದ್ರಿಂದ ಅವರು ಖುಷಿಯಿಂದ ಮಾಡ್ತಾರೆ. ಸೊ ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಮನೆಯಲ್ಲೂ ನಾವು ಈ ಕೆಲಸಗಳು, ಮನೆಯಲ್ಲೇನೋ ತಂದೆ ತಾಯಿಗಳು ಹೇಳಿದ್ರು ನಾವು ಈ ಕೆಲಸ ಮಾಡ್ತಿದ್ದೀವಿ, ಟೀಚರ್ಸು ನಮ್ಗೇನೋ ಈ ಕೆಲಸಗಳನ್ನ ಹೇಳಿದ್ದಾರೆ, ಈ ಕೆಲಸಗಳನ್ನು ನಾವು ಮಾಡಿದ್ದೀವಿ ಅನ್ನೋವಂಥದ್ದು ಬರುತ್ತೆ. ಸೊ ಆ ಸಮತೋಲನೆ, ನಾವು ಮನೆಯಲ್ಲೂ ಕೆಲಸ ಮಾಡ್ತಿದ್ದೀವಿ, ಇಲ್ಲೂ ಕೆಲವೊಂದು ಕೆಲಸಗಳನ್ನ ಮಾಡ್ತಿದ್ದೀವಿ ಅಂದಾಗ ಮಕ್ಕಳಿಗೆ ಆ ಚಟುವಟಿಕೆಗಳಲ್ಲಿ ಅವ್ರನ್ನ ಆದಷ್ಟು ಕಾರ್ಯನಿರತರಾಗಿಟ್ಟಾಗ ಅವರಿಗೆ ಈ ಶಿಸ್ತು ಬರುತ್ತೆ. ಬೇರೆ ಯೋಚನೆಗಳು ಅಥವಾ ಈಗ ನಾವೀಗ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ವಿ, ಈ ತಂತ್ರಜ್ಞಾನಗಳ ಮೇಲೆ ಗಮನ ಹೋಗುವಂಥದ್ದು ಕಡಿಮೆ ಆಗುತ್ತೆ. ಮತ್ತೆ ಆದಷ್ಟು ಅವ್ರಿಗೆ ಅವರ ಮೇಲಿನ ನಿಯಂತ್ರಣವನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಸಾಧಿಸೋದಕ್ಕೆ ಇದೆಲ್ಲಾನು ಸಹಾಯ ಮಾಡುತ್ತೆ.
ಸೊ ಎಲ್ಲ ಕಡೆ ಏನಂತಂದ್ರೆ ಮೇಜರ್ ಆಗಿ ಪ್ರಮುಖವಾಗಿ ಹೇಳೋದಾದ್ರೆ ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಮಕ್ಕಳ ಜೊತೆ ಆದಷ್ಟು ಸಮಯವನ್ನ ಕಳೆಯುವಂಥದ್ದು. ಅದು ಸ್ಕೂಲ್ನಲ್ಲಿ ಬರೀ ಪಾಠಕ್ಕೆ ಅಂತಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸ್ಕೊಂಡಾಗ ಈ ಶಿಸ್ತು ತುಂಬಾ ಈಸಿಯಾಗಿ ಎರಡೂ ಕಡೆ ಮಾಡ್ಬೋದು ಅಂತ ನನ್ನ ಪ್ರಕಾರ. ಹೌದು ಮ್ಯಾಮ್, ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ರಿ. ಹಾಗೆಯೇ ಇಂದಿನ ಕಾಲದಲ್ಲಿ ಪೋಷಕರು ಅವ್ರದ್ದೇ ಆದ ಸಮಯದಲ್ಲಿ ಕಳೆದೋಗ್ತಾರೆ. ಈ ವಿಷಯವಾಗಿ ಮಕ್ಕಳು ಡಿಪ್ರೆಷನ್ಗೆ ಹೋಗೋದು ಕೂಡ ಹೆಚ್ಚಾಗಿದೆ ಈಗಿನ ಕಾಲದಲ್ಲಿ. ಹಾಗೆಯೇ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಅಂದರೆ ಕೆಲಸಗಳನ್ನ ಕೊಡೋದ್ರ ಮೂಲಕ ಮಕ್ಕಳು ಚೈತನ್ಯವಾಗೂ ಇರ್ತಾರೆ, ಈ ಡಿಪ್ರೆಷನ್ಗೆ ಹೋಗೋದು ಕೂಡ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ವಿಷಯ ಹೇಳಿದ್ರಿ. ಬಹಳ ಸಂತೋಷ ಮ್ಯಾಮ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಿಗೆ ಶಿಸ್ತಿನ ಕಲಿಸುವಲ್ಲಿ ಪೋಷಕರ ಹಾಗೂ ಶಿಕ್ಷಕರ ಪಾತ್ರದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಮ್ಯಾಮ್. ನಿಮಗೂ ಕೂಡ ನನ್ನ ಇಲ್ಲಿ ಕರೆಸಿ ಈ ಸಂವಾದವನ್ನ ಆಯೋಜನೆ ಮಾಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ MS ಸಮ್ಮತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೆ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.